ನಾನು ರಾಜೇಶ್ ಶೆಟ್ಟಿ. ನಾನು ಇಲ್ಲಿ ರೈಲ್ವೆಯಲ್ಲಿ ಕೆಲಸ ಮಾಡ್ತಿದ್ದೀನಿ. ಸೊ ಒಂದು ವಾರದ ಹಿಂದೆ ನಮಗೊಂದು ನಮ್ಮ ಬಾಡಿಗೆ ನಾವೆಲ್ಲ ಒಂದೇ ಫ್ಯಾಕ್ಟ್ರಿಯಲ್ಲಿ ಇರೋರು. ಸೊ ಅವ್ರು ನಮ್ಗೆ ಕಾರ್ಡ್ ಕೊಟ್ಟರು, ಇಲ್ಲಿ ಮಸೀದಿಯಲ್ಲಿ ಎಲ್ಲ ಪ್ರೋಗ್ರಾಮ್ ಉಂಟು ಬನ್ನಿ ಅಂತ. ಇದು ನನ್ನ ಲೈಫಲ್ಲಿ ಫಸ್ಟ್ ಟೈಮ್. ನಾನು ಮಸೀದಿ ಹೋಗುವಾಗ ಬರುವಾಗ ನೋಡ್ತಾ ಇದೇ ರಸ್ತೆ ನಂದು. ಬಟ್ ಈ ಥರ ಒಂದು ಒಳ್ಳೆಯ ಕಾರ್ಯಕ್ರಮ ನೀವು ಹಂಚಿಕೊಂಡಿದ್ದು ಒಳ್ಳೆ ಕೆಲಸ. ಇದೇ ಥರ ಉಡುಪಿಯಲ್ಲಿ ಬೇರೆ ಕಡೆ ಅಥವಾ ಬೇರೆ ಡಿಸ್ಟಿಕ್ಕಲ್ಲೂ ಕೂಡ ಈ ಥರ ಮಾಡಬೇಕು. ಜನರನ್ನು ಒಟ್ಟಿಗೆ ಸೇರಿಸಬೇಕು. ಜನರಲ್ಲಿ ಇದ್ದಂಥ ಮನಸ್ಸಿನ ಕೊಳಕು ದೂರ ಹೋಗಬೇಕು. ನಮ್ಮ ಇದರಲ್ಲಿ ಇವತ್ತಿನ ಡೇಟಲ್ಲಿ ನಮ್ಮಲ್ಲಿ ನಮ್ಮ ಧರ್ಮ ಬೇರೆ ಧರ್ಮ ಅಂಥೇಳಿ ಭೇದ ಭಾವಗಳು ಉಂಟು. ಈ ಥರ ಒಂದು ಒಳ್ಳೆಯ ಕಾರ್ಯಕ್ರಮ ಇಟ್ಕೊಂಡಿದ್ದರಿಂದ ಆ ಭೇದ ಭಾವ ಎಲ್ಲ ಹೊರಟೋಗುತ್ತೆ. ನಾನು ಬಂದಂಗೆ ಸಂಜೀವ ಸುವರ್ಣ, ನಾನೊಬ್ಬ ಸಣ್ಣ ಕಲಾವಿದ. ನಮ್ಮೂರ ಮಸೀದಿ ನೋಡ ಬನ್ನಿ ಈ ಕಾರ್ಯಕ್ರಮ ಬಹಳ ಮನಸ್ಪರ್ಶ ಮಾಡುವಂಥ ಕಾರ್ಯಕ್ರಮ. ಯಾಕೆಂದರೆ ನಾವು ಎಲ್ಲರೂ ಮನುಷ್ಯರು, ಹುಟ್ಟುವಾಗ ಏನು ತರುವುದಿಲ್ಲ, ಸಾಯುವಾಗ ಏನು ಇಟ್ಕೊಂಡು ಹೋಗೋದಿಲ್ಲ. ಆ ಮಧ್ಯದ ದಿನಗಳಲ್ಲಿ ನಾವು ಏನೆಲ್ಲ ಮಾಡ್ತಾ ಇದ್ದೇವೆ, ಇದಕ್ಕೆಲ್ಲ ಹಲವಾರು ಕಾರಣಗಳಿವೆ. ಆದರೆ ಇಲ್ಲಿಯ ಒಂದು ವಿಶೇಷ ಏನಂದರೆ, ಈ ಆಸುಪಾಸಿನಲ್ಲಿ ಇರುವಂಥ ಸರ್ವ ಧರ್ಮೀಯರು ಕೂಡ ಇಲ್ಲಿ ಒಂದು ಬಂದು ಆತ್ಮೀಯತೆಯಿಂದ ಇಲ್ಲಿ ಇವತ್ತು ಭಾಗವಹಿಸಿದ್ದಾರೆ. ಒಂದು ವಿಷಯ ಹೇಳಬೇಕಾದ್ರೆ, ನಾವು ಭಾರತೀಯರು, ದೇಶ ನಮ್ಮ ದೇವರು, ಹಿಂದೂ ಮುಸ್ಲಿಂ ಭೇದ ಇಲ್ಲ, ಒಂದೇ ತಾಯಿಯ ಮಕ್ಕಳು. ನಾವು ಒಂದೇ ತಾಯಿಯ ಮಕ್ಕಳಾಗಿ ಬೆಳೆದರೆ ಮಾತ್ರ ಒಂದು ದೇಶವನ್ನು ಉಳಿಸಲಿಕ್ಕೆ ಸಾಧ್ಯ ಇದೆ. ಅದು ನಡೀತಾ ಇಲ್ಲ. ಈಗ ಅದನ್ನು ಮಾಡಬೇಕು. ಹೆಸರು ನಾಗರಾಜ್ ಎಸ್ ಹೆಗಡೆ ಅಂತ. ಇಲ್ಲಿ MJ ಮತ್ತಿರದಲ್ಲಿ ಗಾಯತ್ರಿ ಟ್ರಾವೆಲ್ಸ್ ಅಂತ ಟ್ರಾವೆಲಿಂಗ್ ಏಜೆನ್ಸಿ. ಇವರು ನಿನ್ನೆ ಬಂದು ಹೀಗೆ ಮಸೀದಿಯಲ್ಲಿ ಎಲ್ಲ ನೋಡಿ ಬನ್ನಿ ಮಸೀದಿಗೆ ಅಂತ ಕಾರ್ಯಕ್ರಮ ಇದೆ ಅಂತ ಹೇಳಿದರು. ತುಂಬ ಖುಷಿ ಆಯಿತು, ಕರೆದ್ರು, ತುಂಬ ಖುಷಿ ಆಯಿತು. ಹಾಗೆ ಅದಕ್ಕೋಸ್ಕರ ಎಲ್ಲಿಗೆ ಹೋಗೋದಿಲ್ಲ ನಾನು, ಆದರೆ ಬಂದೆ ನೋಡಬೇಕಂತೇಳಿ. ಇಲ್ಲಿ ಒಳಗೆ ಬರ್ತಾ ಇದ್ದಾಗೆ ಒಂದು ನಮ್ಮ ಇದರಲ್ಲಿ ಒಂದು ಮದುವೆಗೆಲ್ಲ ಇನ್ವೈಟ್ ಮಾಡ್ತಾರೋ ಅದಕ್ಕಿಂತ ಹೆಚ್ಚಿನ ರೀತಿಯಲ್ಲಿ ಬಂದು ಕೈ ಹಿಡಿದು ಕರ್ಕೊಂಡೋಗಿ ಅದು ನಮಾಜು ಅಥವಾ ಏನು ಮಕ್ಕಳಿಗೆ ಹೇಳಿಕೊಡುವುದು, ಏನೆಲ್ಲ ಟೈಮಿಂಗ್ಸು, ಅದರ ಬಗ್ಗೆ ಕುರಾನ್ ಬಗ್ಗೆ ಎಲ್ಲ ಎಕ್ಸ್ಪ್ಲೇನ್ ಮಾಡಿದರು. ಮತ್ತು ಊಟ ತಿಂಡಿ ಸಮೇತ ಕೊಟ್ಟರು. ಯಾವುದೇ ರೀತಿಯ ಕೆಟ್ಟ ವರ್ತನೆಗೆ ಅಥವಾ ಇದಕ್ಕೆ ಮಾಡಿದ್ದಲ್ಲ, ಮೆಹಂದಿ ಹಾಕಿದ್ರು. ಸೊ ಈ ರೀತಿಯ ಒಂದು ಮೀಟಿಂಗು ನಮ್ಮಲ್ಲಿ ಆಗ್ತಾ ಇರೋದ್ರಿಂದ ಬಾಂಧವ್ಯ ಬಿಲ್ಡಪ್ ಆಗ್ತದೆ. ಆ ರೀತಿ ಆಗಬೇಕು, ನಡಿಬೇಕು ಅನ್ನೋದು ನನ್ನ ಆಸೆ. ಮಸೀದಿಯಲ್ಲಿ ನಮಾಜ್ ಮಾಡುವ ಜಾಗ, ಪ್ರೇಯರ್ ಮಾಡೋದು ಜಾಗ ಅದು, ಮತ್ತು ಅದು ಅಲ್ಲಿ ಆ ಗುರುಗಳು ಹೋಗಿ ಕೂತ್ಕೊಳ್ಳುವ ಜಾಗ, ಅದನ್ನೆಲ್ಲ ನೋಡಿದೆ. ಪುಸ್ತಕ ಪ್ರಾರ್ಥನಾ ಶೈಲಿ ಬಗ್ಗೆ ಏನಾದರೂ ಹೌದು ಹೇಳಿದರು. ಪ್ರಾರ್ಥನಾ ಶೈಲಿ ಬಗ್ಗೆ, ಟೈಮಿಂಗ್ಸ್ ಬಗ್ಗೆ, ಮತ್ತು ಮಕ್ಕಳಿಗೆ ಹೇಳಿಕೊಡೋದು ಹೇಗೆ ಅಂತ ಹೇಳೋದ್ರ ಬಗ್ಗೆ. ಅಂದರೆ ಸಂಸ್ಕೃತಿಯನ್ನು ಕಲಿಸುವಂಥದ್ದು ಯಾವುದೇ ಧರ್ಮ ಇರಲಿ ಯಾವುದೇ ಇರಲಿ, ಮಕ್ಕಳಿಗೆ ಅದನ್ನು ಕಲಿಸುವುದು ಮುಖ್ಯ. I'm Dr. Divya, and thank you so much. I got a wonderful opportunity to be here and visit this masjid. It is my first time I'm visiting a masjid in India. So thank you so much for inviting. Yeah, it was nice because for me I grew up in a culture where I never felt a difference in religions. For me it was like two of my best friends, one is a Muslim and one is a Christian, but we never thought that we belong to different religions when we grew up together. It never came to my mind. So I feel that is a type of secularism we should have in our mind. ನಾನು ನೋಡಿದಂದರೆ, ನಾನು ಮುಂಚೆನೂ ಇದನ್ನೆಲ್ಲ ನೋಡಿದ್ದೇನೆ. ನಾನು ಸೌದಿ ಅರೇಬಿಯಾದಲ್ಲಿ ಒಂದು 20-24 ವರ್ಷ ಕೆಲಸ ಮಾಡಿದ್ದೇನೆ. ಅಲ್ಲಿ ಮಸೀದಿಗೆ ಸಹ ಹೋಗಿದ್ದೆ. ಹಾಗಾಗಿ ನನಗೆ ಇದರ ಒಳ್ಳೆ ಅಭಿಪ್ರಾಯ ಇಸ್ಲಾಮಿನ ಬಗ್ಗೆ ಸ್ಪೆಷಲಿ. ಸೊ ನನ್ನ ವೈಫನ್ನು ಕರ್ಕೊಂಡು ಬಂದಿದ್ದೆ ಇವತ್ತು. ನನ್ನ ಹೆಸರು ರಾಜೇಶ್ವರಿ ಯತಿರಾಜ್ ಅಂತ. ನಾನು ಫಸ್ಟ್ ಟೈಮ್ ಮಾಸ್ಕ್ ವಿಸಿಟ್ ಮಾಡಿದ್ದು. ವಿಷಯ ಎಲ್ಲ ತಿಳ್ಕೊಂಡು ಖುಷಿ ಆಯಿತು. ಮತ್ತು ಇಲ್ಲಿ ಮೆನ್ಸ್ ಮತ್ತು ವಿಮೆನ್ಸ್ ಎಲ್ಲ ಸಪ್ರೇಟ್ ಅಂತ ತಿಳಿತು. ಬಟ್ ಒಂದೇನು ಅನ್ನಿಸುತ್ತೆ ಅಂದರೆ, ವಿಮೆನ್ನಿಗೆ ಅಲ್ಲಿ ಒಂದು ಪರ್ದ ಹಾಕಿ ಸಪ್ರೇಟ್ ಇಟ್ಟಿದ್ದಾರೆ. ಅವರಿಗೆ ಸಹ ಇಂಥದ್ದೊಂದು ರೂಮ್ ಇಡಬೇಕು ಅಂತ ನನ್ನ ಅಭಿಪ್ರಾಯ. ಯಾಕಂದರೆ ಅವರು ಈಕ್ವಲಿ ಅವರು ಬುರ್ಕ ಅದೆಲ್ಲ ಹಾಕಿ ಅವ್ರಿಗೆ ಇನ್ನೂ ಶೆಕೆ ಜಾಸ್ತಿ ಇರ್ಬೋದು ನಿಮ್ಗಳಿಗಿಂತ. ಅವರಿಗೆ ಸಹ ಹೀಗೆ ಒಂದು AC ರೂಮ್ ಮಾಡಬೇಕಂತ ನನ್ನ ಅಭಿಪ್ರಾಯ. ನನಗೆ ಕಲ್ಪನೆ ಅಂದರೆ ಹೋಗ್ತಾರೆ ಹೀಗೆ ಮಸ್ಜಿದಲ್ಲಿ ಮಾಡ್ತಾರೆ, ಆ್ಯಂಡ್ ಲೇಡೀಸ್ ಬರ್ತಾರೆ ಅಂತ ನನಗೆ ಗೊತ್ತಿಲ್ಲ. ಸೌದಿಯಲ್ಲಿ ಇತ್ತು, ಇಲ್ಲಿ ಎಲ್ಲ ಲೇಡೀಸ್ ಹೋಗೋದಿಲ್ಲ ಅಂತ ಅಂದ್ಕೊಂಡಿದ್ದೆ. ಇಲ್ಲಿ ಸಹ ಬರ್ತಾರಂತೆ. ಚೆನ್ನಾಗಿದೆ ಎಲ್ಲ ಎನ್ವೈರ್ನಮೆಂಟ್ ಎಲ್ಲ ವಿಷಯ ತಿಳ್ಕೊಂಡು, ಅಂದರೆ ಹೇಗೆ ಪ್ರೇಯರ್ ಮಾಡ್ತಾರೆ. ಮತ್ತು ಅದೇ ಮತ್ತು ನಿಮ್ಮದು ಏನಂದರೆ ಎಲ್ಲರೂ ಪ್ರತಿಯೊಬ್ಬರು ದಿನಕ್ಕೆ 5 ಹೊತ್ತು ನಮಾಜ್ ಮಾಡ್ತೀರನೇ ಅಂತ ಗೊತ್ತು. ಅದು ನಾನು ಸಹ 9 ಇಯರ್ಸ್ ಸೌದಿ ಅರೇಬಿಯಾದಲ್ಲಿದ್ದೆ.
ಅದು ವಿಷಯ ಎಲ್ಲ ಸ್ವಲ್ಪ ಗೊತ್ತಿದ್ದು, ಬಟ್ ಫಸ್ಟ್ ಟೈಮ್ ಹೀಗೆ ವಿಸಿಟ್ ಮಾಡಿದ್ದು ನೋಡಿ ಖುಷಿ ಆಯಿತು. ಸೊ ನಮಗೆ ಒಳಗೆ ಹೇಗೆಲ್ಲ ಪ್ರೊಸೀಜರ್ಸ್ ಅಂದರೆ ಅಜಾನ್ ಅಂದರೆ ಅಂತ ಆ್ಯಂಡ್ ನಮಾಜ್ ಹೇಗೆ ಓದ್ತಾರೆ ಅದೆಲ್ಲ ಎಕ್ಸ್ಪ್ಲೈನ್ ಮಾಡಿದರು. ಆ್ಯಕ್ಚುಲಿ ನನಗೆ ಗೊತ್ತಿರಲಿಲ್ಲ ದಿಸ್ ರೀಸನ್ ಇಸ್ ಸೋ ಗುಡ್. ಅಂದರೆ ತುಂಬ ಮಿಸ್ಕನ್ಸೆಪ್ಷನ್ಸ್ ಆಗ್ತಾ ಉಂಟು. ಕೆಲವರು ಬೇರೆ ಒಂದು ಹೇಳ್ತಾರೆ, ಕೆಲವರು ಬೇರೆ ಒಂದು ಹೇಳ್ತಾರೆ. ಬಟ್ ಇಲ್ಲಿ ಬಂದು ನೋಡಿದ ನಂತರ ಆ್ಯಕ್ಚುಲಿ ಗೊತ್ತಾಯಿತು ಎಷ್ಟು ಒಳ್ಳೆ, ಅಂದರೆ ಹೇಗೆ ಇಟ್ಸ್ ಡಿಫ್ರೆಂಟ್ ಫ್ರಮ್ ವಾಟ್ ವಿ ಥಿಂಕ್ ದಟ್ ಐ ವಾಸ್ ಥಿಂಕಿಂಗ್ ಇಸ್ ವುಮೆನ್ ಆರ್ ಹೆಂಗಸರಿಗೆ ಇಲ್ಲಿ ಬರಲಿಕ್ಕಿಲ್ಲ ಆ್ಯಂಡ್ ಆಲ್ ದೋಸ್ ಥಿಂಗ್ಸ್. ಬಟ್ ದೆನ್ ಇಲ್ಲಿ ಇದ್ದಾರೆ ಆಲ್ರೆಡಿ. ಆ್ಯಂಡ್ ಸೆಕೆಂಡ್ ಥಿಂಗ್ ದಟ್ ನನಗೆ ರಯಾನ್ ಹೇಳಿದ, ಅಜಾನ್ ಇಸ್ ನಾಟ್ ಅ ಪ್ರೇಯರ್, ಅದು ನಿಮಗೆ ಕರೆಯುವುದು ಇಲ್ಲಿ ಅಂತ ಇದು ಮಾಡಲಿಕ್ಕೆ ಪ್ರೇಯರ್ ಟೈಮ್ ಆಯಿತು ಬನ್ನಿ ಅಂತ. ಸೊ ಸಿಮಿಲರ್ಲಿ ಅ ಲಾಟ್ ಆಫ್ ಥಿಂಗ್ಸ್ ಅಬೌಟ್ ಇಲ್ಲಿ ಮಸೀದಲ್ಲಿ ಎಲ್ಲರೂ ಈಕ್ವಲ್, ಯಾರು ಸಹ ಅಂದರೆ ಪೂಜಾರಿ ಹಾಗೆ ಅಂದರೆ ಯಾರು ಸಹ ಇದಿಲ್ಲ. ಸೊ ಎಲ್ಲರ ಜನರು ಅವರಷ್ಟಕ್ಕೆ ಬಂದು ಪ್ರೇ ಮಾಡಿ ಹೋಗ್ತಾರೆ ಹಾಗೆ. ಆದರೆ ಮಸೀದಿ ಒಳಗೆ ನಾವು ಹೆಂಗಸರನ್ನು ನೋಡೋದು ಕಮ್ಮಿ. ಮಸೀದಿಯ ಏನು ಹೇಳ್ತೀವಿ ಆಸುಪಾಸು ಆವರಣದಲ್ಲಿ ನಾವು ನಾರ್ಮಲಿ ನೋಡೋದು ಕಮ್ಮಿ. ಅದು ಈಗ ನಮಗೆ ಕರೆಯುವಾಗ ನಾನು ಕೇಳಿದೆ, ರಿಯಲಿ ನಾವು ಹೋಗ್ಬೋದಾ ಒಳಗೆ ಅಂತೇಳಿ. ಅದು ತಪ್ಪಭಿಪ್ರಾಯ ಚೇಂಜ್ ಆಗಬೇಕಂತವೇ ಈ ಪ್ರೋಗ್ರಾಮನ್ನು ನಾವು ಕಂಡಕ್ಟ್ ಮಾಡ್ತಾ ಇರೋದು ಅಂತ ನನ್ನನ್ನು ಕರೆದ ರೇಷ್ಮಾ ತೋಟ ಹೇಳಿದರು. ಆಮೇಲೆ ನಮ್ಮ ಗೆಳತಿಯವರು ಸಹ ನನಗೆ ಸ್ವಲ್ಪ ಎಲ್ಲ ಹೇಳಿದರು ಏನೆಲ್ಲ ಇದೆ ಅಂತ ಹೇಳ್ಕೊಂಡು. ಇಲ್ಲಿ ಖುಷಿ ಆಯಿತು ನನಗೆ. ಮಸೀದಿದು ಇದು ಇದೆಯಲ್ಲ, ಏನು ಪ್ರೇಯರ್ ರೂಮ್ ಇದೆಯಲ್ಲ, ಅದು ನನಗೆ ತುಂಬ ಖುಷಿ ಆಯಿತು. ತುಂಬ ಪಾಸಿಟಿವ್ ಎನರ್ಜಿ ಥರ ಅನಿಸಿತು. ನಾವೇನು ಫೀಲ್ ಮಾಡ್ತೇವೆ ದೇವಸ್ಥಾನದ ಒಳಗೆ ಒಂದು ಪಾಸಿಟಿವ್ ಎನರ್ಜಿ, ಅದು ನನಗೆ ಇಲ್ಲಿ ತುಂಬ ಕಾಣಿಸಿತು. ನನಗೆ ಅದು ಖುಷಿ ಆಯಿತು ರಿಯಲಿ ಅಂತ ಹೇಳಿದರು. ಮತ್ತು ನಮಗೆ ಇದು ಕೇಳಿಸಿದರು, ಏನು ಕುರಾನ್ ಇದ್ದು ಅದು ನನಗೆ ನಮ್ಮ ಇದರಲ್ಲಿದೆ ಆ ವಿಷಯ, ಅದೇ ಇತ್ತು ಅದರಲ್ಲಿ ಸಹ. ಅಂದರೆ ಸಾವಿನ ನಂತರ ನಮಗೆ ಏನು ಹೇಳ್ತಾರೆ, ಆತ್ಮದ ಪಯಣದ ಬಗ್ಗೆ ನಮ್ಮದರಲ್ಲಿ ಉಂಟು ಹಿಂದೂ ಧರ್ಮದಲ್ಲಿ, ಅದು ಇದರಲ್ಲಿ ಕಂಡಿದ್ದು. ಅದಕ್ಕೆ ನಾನು ಅವನನ್ನು ಪುರಾ ಕರೆದು ಕೇಳಿದ್ದೆ, ಇದು ಎಲ್ಲಿದೆ ನಿಮ್ಮದು, ಎಲ್ಲಿಂದ ನೀವು ಇದನ್ನು ಹಾಕಿದ್ದೀರಿ ಅಂತ. ಅದಕ್ಕೆ ಅವ್ರು ಹೇಳಿದರು, ಯಾವುದೋ ಒಂದು ಇದು ಹೇಳಿ ಇದು ಕುರಾನಲ್ಲೇ ಇರುವಂಥ ವಿಷಯ ಅಂತ ಹೇಳಿದರು. ಅದಕ್ಕೆ ನಾನು ಹೇಳಿದೆ, ಆ ಸಾವಿನ ನಂತರ ಪಯಣದ ಬಗ್ಗೆ ನಮ್ಮದರಲ್ಲಿ ಹಿಂದೂ ಧರ್ಮದಲ್ಲಿ ಏನು ಹೇಳ್ತಾ ಇದ್ದಾರೆ ಹಾಗೆ ಇದೆ. ಭಾಷೆ ಸ್ವಲ್ಪ ಚೇಂಜ್ ಇದ್ದಾಗೆ ಉಂಟು, ಅಂದರೆ ಹೇಳುವ ರೀತಿ ಇದೆಯಲ್ಲ, ಕೆಲವು ವರ್ಡ್ಸ್ ಅದೆಲ್ಲ ಚೇಂಜ್ ಇದ್ದಾಗಿದೆ. ನಮ್ಮದಕ್ಕೂ ಇದಕ್ಕೆ ಅಷ್ಟೇ, ವಿಷಯ ಸೇಮ್ ಇದೆ ಅಂತ ಹೇಳ್ಕೊಂಡು ಹೇಳಿದೆ ನಾನು. ನಾವು ಹುಟ್ಟಿ ಬೆಳೆದದೇ ಉಡುಪಿಯಲ್ಲಿ. ನಾನು ಮಿಷನ್ ಹಾಸ್ಪಿಟಲಲ್ಲಿ ಹುಟ್ಟಿದ ನನ್ನ ಸ್ಥಳ. ಇವಳು ಉಡುಪಿಯವಳೆ. ನಾವಿಬ್ಬರು ಅಜ್ಜರ್ ಕಾಡಿನ ನಿವಾಸಿಗಳು. ಆದರೆ ಈಗ ಕಳೆದ 25 ವರ್ಷಗಳಿಂದ ಇದೇ ಇಂದ್ರಾಳಿ ಪರಿಸರದಲ್ಲಿ ನಮ್ಮ ವ್ಯವಹಾರ ಇದೆ, ಶ್ರೀಕೃಷ್ಣ ಪೆಟ್ರೋಲಿಯಂ ಇಂದ್ರಾಳಿ. ನಾನು ಮಸೀದಿಯಲ್ಲಿ ಆ ಶುದ್ಧತೆ, ಆ ಬದ್ಧತೆ, ಆ ಒಂದು ಸುಂದರತೆ ಎಲ್ಲವನ್ನೂ ಈ ಮಸೀದಿಯಲ್ಲಿ ನೋಡಿದೆ. ಮತ್ತು ಏಕಾಗ್ರತೆ, ಒಂದು ಸುಂದರವಾಗಿ ಕೂತ್ಕೊಂಡು ಏಕಾಗ್ರತೆಯಲ್ಲಿ ಕೂತ್ಕೊಂಡು ಪ್ರಾರ್ಥನೆ ಮಾಡುವಂಥದ್ದು, ಇದರಲ್ಲಿ ಸುಂದರತೆಯನ್ನು ನೋಡಿದೆ. ಮತ್ತೆ ಇಲ್ಲ, ನನಗೆ ಸಾಧಾರಣ ನಾನು ಮೊದಲು ಹೋಗಿದ್ದೇನೆ. ನಾನು ಸ್ವಲ್ಪ ಸಮಾಜ ಸೇವೆ, ರಾಜಕೀಯ ಇದರಲ್ಲೆಲ್ಲ ಇದ್ದವನು. ಆದ್ದರಿಂದ ಇವಳಿಗಿದ್ದು ಹೊಸ್ತು. ಆದರೆ ಅವಳ ಅಕ್ಕಪಕ್ಕದವರೆಲ್ಲ ಮುಸ್ಲಿಂ ಬಾಂಧವರು. ಆದ್ದರಿಂದ ಅವರೊಟ್ಟಿಗೆ ಅವಳಿಗೆ ತುಂಬ ಅತಿಯಾದ ಆತ್ಮೀಯತೆ ಮೊದಲಿಂದ ಇತ್ತು. ನಾವು ರಂಜಾನಿಗೆ ಹೋಗೋದು, ಅವರು ದೀಪಾವಳಿಗೆ ಬರೋದು. ಇವರ ಮನೆ ಹತ್ತಿರ ತುಂಬ ಕುಟುಂಬಗಳು ಇವರ ಮನೆಗೆ ದೀಪಾವಳಿಗೆಲ್ಲ ಬರ್ತಾರೆ. ಹಾಗೆ ಇವರು ರಂಜಾನಿಗೆ ಹೋಗೋದು, ಹಾಗೆ ನಾವು ಬಿರಿಯಾನಿ ತಿಂದ್ಕೊಂಡು ಬರೋದು, ಇದೆಲ್ಲ ನಮ್ಮದು ಕುಟುಂಬದಲ್ಲೇ ನಡೀತಾ ಇದೆ. ಅದರಿಂದ ನಮ್ಮ ಭಾರತಕ್ಕೆ ಒಂದು ರೀತಿಯಲ್ಲಿ ಹೇಳೋದಿದ್ರೆ ಸ್ವಾತಂತ್ರ್ಯ ತಂದುಕೊಟ್ಟದರಲ್ಲಿ ಅತೀ ಹೆಚ್ಚು ಇದ್ದವರೇ ಮುಸ್ಲಿಂ ಬಾಂಧವರು. ಈಗ ಅವರವರ ನಾನು ಕೆಲವೊಮ್ಮೆ ವ್ಯಾಪಾರದಲ್ಲಿ ಇದ್ದುಕೊಂಡು ಹೇಳಿದರೆ ತಪ್ಪಾಗ್ತದೆ ಜನರಿಗೆ, ಆದರೆ ಅರ್ಥ ಆಗ್ತದಲ್ಲ. ಯಾಕಂದರೆ ಆದರೆ ಈ ದೇಶಕ್ಕೆ ಬಹುದೊಡ್ಡ ಕೊಡುಗೆಯನ್ನು ಕೊಟ್ಟದಿದ್ದರೆ ಮುಸ್ಲಿಮರು ಅತಿ ಹೆಚ್ಚು. ಅದರಿಂದ ನಾವು ಸೌಹಾರ್ದತೆಯಲ್ಲಿ ಬದುಕಿದರೆ ಬಹುಸಂಖ್ಯಾತರು, ಅಲ್ಪಸಂಖ್ಯಾತರು ಇದು ಇದ್ದದೆ. ಆದರೆ ರಾಜಕೀಯಕ್ಕೆ ಅದನ್ನು ಬಳಸುವುದು ಅದು ಬೇರೆ. ಆದರೆ ನಾವು ಜನಸಾಮಾನ್ಯರು ಸೌಹಾರ್ದತೆಯಿಂದ ಬದುಕಿದರೆ ಈ ದೇಶ ಮುಂಚೂಣಿಯಲ್ಲಿ ಇರ್ತದೆ ಅನ್ನುವಂಥ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನನ್ನ ಹೆಸರು ಕೆ ಹರೀಶ್ ಕುಮಾರ್ ಹೇಳಿ, ನಾನು ಇಲ್ಲಿ ಅವನೇ ನಾಗರಿಕ, ಕುಂಜುಬೆಟ್ಟನಾಗಿದ್ದವು. ನಾನೀಗ ಗುಂಡಿಬೈಲಲ್ಲಿ ನೆಲೆಸಿದ್ದೇನೆ. ಮುಖ್ಯವಾಗಿ ಇಂದು ಹಮ್ಮಿಕೊಂಡಂಥ ಇವರ ಈ ಕಾರ್ಯಕ್ರಮ ಇಂದಿಗೆ ವೈಜ್ಞಾನಿಕ ಯುಗದಲ್ಲಿ ಏನು ಯುವಜನತೆ ಇದೆ ಅದು ಧಾರ್ಮಿಕ ನೆಲೆಯಲ್ಲಿ ನೋಡಬೇಕಾದ್ರೆ ಒಂದು ಅಡ್ಡಗೋಡೆ ಇಟ್ಕೊಂಡು ಹೋಗ್ತಾ ಇದೆ ಎಲ್ಲ ಕಡೆಯಲ್ಲಿ. ಆದರೆ ಇವರು ಇವತ್ತು ಏನು ಆ ಗೋಡೆಯ ಹಿಂದಿನ ಸತ್ಯಾಸತ್ಯತೆ ಏನಿದೆ ಅಂತೇಳಿ ಅರಿವು ಮೂಡಲಿಕ್ಕೋಸ್ಕರ ಮಾಡಿಕೊಂಡಂಥ ಈ ಕಾರ್ಯಕ್ರಮ ಬಹಳಷ್ಟು ಉತ್ತಮವಾಗಿದೆ. ಯಾಕಂತೇಳಿದರೆ ಹೊರಗಿನಿಂದ ನೋಡುವಾಗ ನಾವು ಮಸೀದಿಯನ್ನು ಮಾತ್ರ ಕಾಣ್ತೇವೆ. ಮಸೀದಿಯ ಒಳಗಿರುವ ಆ ಒಂದು ಸಂಚಲನ ಮೂಡಿಸುವಂಥ ಯಾವುದೇ ಧಾರ್ಮಿಕ ನೆಲೆಯ ಕಾರ್ಯಕ್ರಮಗಳು ಇಂದು ಉತ್ತಮವಾಗಿ ನಡೆಯುವುದನ್ನು ನಾನಿವತ್ತು ಅರಿತುಕೊಂಡೆ. ಭಾಳ ಖುಷಿಯಾಗ್ತದೆ. ಎಲ್ಲ ಧರ್ಮಗಳು ಒಂದೇ ಇರ್ತದೆ, ಆದರೆ ಆಚಾರ ವಿಚಾರ ಮಾತ್ರ ಬೇರೆ ಬೇರೆ ಇರ್ತದೆ.
ಎಲ್ಲರೂ ಇದನ್ನು ನೋಡಲಿಕ್ಕೋಸ್ಕರ ಒಮ್ಮೆ ಬನ್ನಿ ಅಂತೇಳಿ ನಾನು ಪ್ರತ್ಯೇಕವಾಗಿ ಕೇಳ್ಕೊಳ್ತೀನಿ. ಇಲ್ಲಿ ನೋಡಿದ್ದೇನು ಅಂತ ಹೇಳಿದ್ರೆ, ಒಬ್ಬ ಮುಸಲ್ಮಾನ ಆದವನು ಅವನ ಒಂದು ಏನು ಒಂದು ಧಾರ್ಮಿಕ ನೆಲೆಯ ಭಕ್ತಿಪೂರ್ವಕವಾದಂತಹ ಒಂದು ಪ್ರಾರ್ಥನೆಯನ್ನು ಮಾಡಲಿಕ್ಕೆ ಬರುವವರಿದ್ದಾರೆ. ಅದರ ಹಿಂದಿನ ಪ್ರತಿಯೊಂದು ಕ್ರಮಗಳನ್ನು ನಾನಿಂತು ಅರಿತುಕೊಂಡಿದ್ದೇನೆ. ಯಾಕಂತ ಹೇಳಿದ್ರೆ ಬೇರೆ ಬೇರೆಯವರ ಕ್ರಮ ಬೇರೆ ಬೇರೆ ಇರ್ತದೆ ಎಲ್ಲ ಜಾತಿಗಳಲ್ಲಿ. ಅದೇ ರೀತಿ ಇಲ್ಲಿಯ ಮುಸ್ಲಿಂ ಧರ್ಮದಲ್ಲಿ ಬರುವಂತಹ ಒಂದು ಕ್ರಮ ಇದೆ, ಭಾಳಷ್ಟು ಉತ್ತಮವಾಗಿದೆ. ವೈಜ್ಞಾನಿಕ ನೆಲೆಯಲ್ಲಿ ಸಹ ಭಾಳಷ್ಟು ಉತ್ತಮವಾಗಿದೆ. ಅಲ್ಲಿ ಬರುವಾಗ ವಜು ಮಾಡುವಂಥ ಕಾರ್ಯಕ್ರಮ ಆಗೋದು, ಮತ್ತೆ ಬಂದು ಇಲ್ಲಿ ನಿಂತುಕೊಂಡು ನಮಾಜ್ ಮಾಡುವಂಥ ಕಾರ್ಯಕ್ರಮ ಆಗೋದು, ಅದರಲ್ಲಿ ತಾರತಮ್ಯ ಇಲ್ಲದೆ ಪ್ರತಿಯೊಬ್ಬನಿಗೂ ಒಂದು ಮಾನವ ದೃಷ್ಟಿಯಲ್ಲಿ ನೋಡಿಕೊಂಡು ಆ ಒಂದು ಪ್ರಾರ್ಥನೆಯನ್ನು ಸಲ್ಲಿಸುವಂಥ ರೀತಿ ಭಾಳಷ್ಟು ಖುಷಿ ಕೊಟ್ಟಿದೆ. ಉತ್ತಮವಾದ ಒಂದು ಕಾರ್ಯಕ್ರಮ ಇವತ್ತು. ನನ್ನ ಹೆಸರು ವೆಸ್ಟರ್ ಡೆ ಸಿಲ್ವಾ. ನಾನು ಕಲ್ಯಾಣಪುರದಿಂದ ಬಂದಿದ್ದೇನೆ. ಇಲ್ಲಿ ಕಾರ್ಯಕ್ರಮ ಏರ್ಪಾಡು ಮಾಡಿದ್ದು ಒಂದು ಒಳ್ಳೆಯ ವಿಷಯ. ಅಂದರೆ ಈ ಕಾಲದಲ್ಲಿ ಇದು ಸ್ವಲ್ಪ ಪ್ರಸ್ತುತ ಅನಿಸ್ತದೆ. ಅಂದರೆ ಧರ್ಮ ಮಧ್ಯೆ ಇಷ್ಟು ದ್ವೇಷ ಇರುವಾಗ ಇಂಥ ಕಾರ್ಯಕ್ರಮ ಇದ್ದರೆ ಸ್ವಲ್ಪ ಒಳ್ಳೆಯದೇ. ಮಸೀದಿಯನ್ನು ತುಂಬ ಹತ್ತಿರದಿಂದ ನೋಡುವ ಭಾಗ್ಯ ಇವತ್ತು ನನಗೆ ಸಿಕ್ಕಿದೆ. ಇಲ್ಲಿಯವರೆಗೂ ನೋಡಿರಲಿಲ್ಲ. ತುಂಬ ಹತ್ತಿರದಿಂದ ಎಲ್ಲವನ್ನು ವಿವರಿಸಿದರು. ಗೈಡ್ ತುಂಬ ಚೆನ್ನಾಗಿದ್ದರು, ತುಂಬ ವಿನಯದಿಂದ ಮಾತಾಡಿದರು. ಅದೇ ರೀತಿ ನಮ್ಮಲ್ಲಿದ್ದ ಸ್ವಲ್ಪ ಪ್ರಶ್ನೆಗಳು, ಸ್ವಲ್ಪ ಸವಾಲುಗಳು, ಅದಕ್ಕೂ ತುಂಬ ಸವಿಸ್ತಾರವಾಗಿ ಉತ್ತರ ಕೊಟ್ಟಿದ್ದಾರೆ. ಕೆಲವು ತಪ್ಪು ಕಲ್ಪನೆಗಳು, ನಮಗೆ ಪರಧರ್ಮದ ಬಗ್ಗೆ ಅಷ್ಟು ವಿಷಯ ಗೊತ್ತಿಲ್ಲದಿದ್ದರೂ ನಾವು ಅರ್ಧಂಬರ್ಧ ಅರಿವನ್ನು ನಮ್ಮ ಮೆದುಳಲ್ಲಿ ಇಟ್ಟು ತಪ್ಪು ಕಲ್ಪನೆಯನ್ನು ಇಟ್ಟಿರ್ತೇವೆ. ಅದನ್ನು ಇಲ್ಲಿ ಸರಿಪಡಿಸಿದ್ದು ಅದು ಕೂಡ ತುಂಬ ತೃಪ್ತಿ ಆಯಿತು ನನಗೆ. ಅದೆಲ್ಲ ಅಲ್ಲದೆ ಇಲ್ಲಿ ತುಂಬ ಹಾಸ್ಪಿಟೇಬಲ್ ಅಟ್ಮಾಸ್ಫಿಯರ್, ಅಂದರೆ ಅತಿಥಿಯವರಿಗೆ ಹೇಗೆ ಸತ್ಕಾರ ಸನ್ಮಾನ ಮಾಡಬೇಕಂತ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಕುಟುಂಬ ಸಮೇತ ಬಂದಿದ್ದೀನಿ, ತುಂಬ ಸಂತೋಷ. ಇನ್ನೊಂದು ಸಲ ಇದ್ದರೆ ನಾನು ಖಂಡಿತವಾಗ್ಲೂ ಬರ್ತೀನಿ ಅಂತ ಹೇಳ್ತಾ, ಕಾಮನ್ ಮಿಸ್ಕನ್ಸೆಪ್ಷನ್ ಅಂತ ಹೇಳ್ಬೋದು, ವಿಮೆನ್ ಆರ್ ಲೇಡೀಸ್ಗೆ ಮಾಸ್ಕಲ್ಲಿ ಎಂಟ್ರಿ ಇಲ್ಲ ಅಂತ. ಅದೊಂದು ತಪ್ಪು ಕಲ್ಪನೆ ಮುಂಚೆಯಿಂದನೂ ಇತ್ತು. ನಾನು ನನ್ನ ಸ್ವಲ್ಪ ಮುಸ್ಲಿಂ ಕಲೀಗ್ಸ್ ಹತ್ರನೂ ಕೇಳಿದೆ, ಅವರು ಕೂಡ ಹೇಳಿದರು ಅದು ತಪ್ಪು ಅಂತ. ವಿಮೆನ್ ಬರ್ಬೋದು, ಏನು ರಿಸ್ಟ್ರಿಕ್ಷನ್ಸ್ ಇಲ್ಲ, ಆದರೆ ಒಟ್ಟಿಗೆ ಪ್ರಾರ್ಥನೆ ಮಾಡಲಿಕ್ಕೆ ಅದೊಂದು ಅವಕಾಶ ಇಲ್ಲ. ಬಟ್ ಮಾಸ್ಕಲ್ಲಿ ಅವಕಾಶ ಇದೆ ಅಂತ ಅವರು ಹೇಳಿದರು, ಇಲ್ಲಿ ಕೂಡ ಅದೇ ಹೇಳಿದ್ದಾರೆ. ಸೊ ಕನ್ಫರ್ಮ್ ಆಯಿತು. ಒಂದು ತಪ್ಪು ಕಲ್ಪನೆ ಇದ್ದಿದ್ದು ಇವತ್ತು ಸರಿ ಆಯಿತು. ಸೊ ಮಸೀದಿ ಮುಂಚೆ ಒಂದು ನೋಡಿದ್ದೇನೆ, ಅದು ತಮಿಳ್ನಾಡಿನಲ್ಲಿ ಆಂಬೂರಲ್ಲಿ ಅದು ನೋಡಿದ್ದೆ. ಸೊ ಸ್ವಲ್ಪ ಐಡಿಯಾ ಇತ್ತು, ಆದರೆ ಇಷ್ಟು ಒಳಗಡೆ ಹೋಗಿರಲಿಲ್ಲ. ಸ್ವಲ್ಪ ಹೊರಗಡೆಯಿಂದನೇ ನೋಡಿದ್ದು ಅಷ್ಟೇ. ಬಟ್ ಇಷ್ಟು ಒಳಗಡೆ ಹೋಗಿ ನೋಡಿದ್ದು ಇದು ಮೊದಲನೇ ಸಲ. ತುಂಬ ಚೆನ್ನಾಗಿತ್ತು. ಸ್ವಲ್ಪ ಮನಸ್ಸಿಗೆ ಸ್ವಲ್ಪ ಸಮಾಧಾನ ಅನಿಸ್ತು, ಸ್ವಲ್ಪ ಪೀಸ್ಫುಲ್ ಅಟ್ಮಾಸ್ಫಿಯರ್. ಸೊ ಎಸ್, ತುಂಬ ಒಳ್ಳೆಯದಾಯಿತು. ನೋಡಿದೆ ಒಳಗೆ ಒಂದು ಸ್ವಾಗತ ಮಾಡಿದಲ್ಲಿ ಭಾರಿ ಖುಷಿ ಆಯ್ತು ನನಗೆ. ಎಲ್ಲ ವಿವರವನ್ನು ಹೇಳಿದರು, ನಮ್ಮ ಮಸೀದಿಯಲ್ಲಿ ಏನೆಲ್ಲ ಆಗ್ತದೆ ಅಂತೇಳಿ. ಅದರಲ್ಲಿ ಕೇಳಿ ನನಗೆ ಸಮಾಧಾನ ಆಯಿತು. ಮಸೀದಿ ಅಂದರೆ ಏನು ಅಂತ ಗೊತ್ತಾಯಿತು, ಖುಷಿ ಆಯಿತು, ಸಂತೋಷ ಆಯಿತು. ಸಾಯಿನಾಥ್, ನಾವಿಲ್ಲಿ ಉಡುಪಿ. ನಮ್ಮೂರ ಮಸೀದಿ ನೋಡಿ ಬಂದಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ತುಂಬ ಸಂತೋಷ. ಇವತ್ತು ನಾವು ಇಲ್ಲೇ ಆದರೂ ಸಹ ಮಸೀದಿಯನ್ನು ನಾವು ಇಷ್ಟವರೆಗೆ ಒಳಗೆ ಹೋಗಿರಲಿಲ್ಲ, ಹೊರಗಿನಿಂದಲೇ ಮಸೀದಿಯನ್ನು ನೋಡ್ತಾ ಇದ್ದೆವು. ಒಮ್ಮೆ ನಮಗೆ ಕಿಟಕಿಯಲ್ಲಿ ಅಲ್ಲಿ ಪ್ರೇಯರ್ ಮಾಡೋದಂತೆಲ್ಲ ಕಾಣ್ತಿತ್ತು, ನಾವು ನೋಡ್ತಾ ಇದ್ದೆ. ಆದರೆ ಒಳಗಡೆ ಪ್ರೇಯರ್ ಮಾಡುವಂಥ ಕೆಲವು ಪ್ರೊಸೀಜರ್ ನಮಗೆ ಗೊತ್ತಿಲ್ಲದನ್ನ ನಾವು ಒಳಗೆ ಹೋಗ್ತಾ ಇರಲಿಲ್ಲ. ತುಂಬ ಸಂತೋಷ. ಇವತ್ತು ನಮ್ಮನ್ನು ಇಲ್ಲಿ ಆರ್ಗನೈಸರ್ ನಮ್ಮನ್ನು ಭಾಳ ಪ್ರೀತಿಯಿಂದ ಕರೆದಿದ್ದಾರೆ. ನಾವು ಇಲ್ಲಿ ಬಂದಿದ್ದೇವೆ, ನಮಗೆ ದೊಡ್ಡ ಒಂದು ಸೌಭಾಗ್ಯ ಮಸೀದಿ ಒಳಗಡೆ ಹೋಗ್ಕೊಂಡು. ಆಮೇಲೆ ಇಲ್ಲಿ ವಾಲಂಟಿಯರ್ಸ್ ನಮ್ಮನ್ನೆಲ್ಲ ಹೇಳಿದ್ರು ಇಲ್ಲಿ ಏನೇನು ಯಾವ ರೀತಿಯಲ್ಲಿ ಇಲ್ಲಿ ಒಳಗೆ ಹೋಗೋ ಮುಂಚೆ ಎಲ್ಲ ಪ್ರೊಸೀಜರ್ ಕೈಕಾಲು ತೊಳ್ಕೊಂಡು ಹೋಗುವಂಥದ್ದು. ಆಮೇಲೆ ಒಳಗಡೆ ಪ್ರೇಯರ್ ಹಾಲ್ನ ಬಗ್ಗೆ ತಿಳಿಸಿ ಅಲ್ಲಿ ಏನು ಕ್ರಮ ಎಲ್ಲ ಮಾಡುತ್ತಾ ಇದ್ದಂತೆ. ಆಮೇಲೆ ಮೇಲೆ ಬರೆದಂಥ ಅಲ್ಲಾಹನ ಇದರಂದೆಲ್ಲ. ಸೊ ಇದರ ಬಗ್ಗೆ ಭಾಳ ಒಂದು ವಿಶಾಲವಾದಂಥ ನಮಗೊಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ. ತುಂಬ ಸಂತೋಷ. ಈ ಮಸೀದಿಯ ಒಳಗಡೆ ಬಂದು ಮಸೀದಿಯ ಇದೊಂದು ಅಲ್ಲಾಹನನ್ನೊಂದು ಪ್ರಾರ್ಥಿಸುವಂಥ ಪುಣ್ಯ ಭೂಮಿಯಲ್ಲಿ, ಪುಣ್ಯಕ್ಷೇತ್ರ. ಇದರಲ್ಲಿ ದಿವಸಕ್ಕೆ ಕೆಲವು ಸಲ ಅವರೊಂದು ಇಲ್ಲಿ ಪ್ರಾರ್ಥನೆ ನಮಾಜ್ ಮಾಡ್ತಾ ಇದ್ದಾರೆ, ನಾವು ಅದನ್ನು ಕೇಳ್ತಾ ಇದ್ದೇವೆ. ಇವತ್ತು ನಮಗೊಂದು ಒಳ್ಳೆಯ ಒಂದು ಅವಕಾಶ ಕೊಟ್ಟಿದ್ದಾರೆ ಈ ಒಂದು ಮಸೀದಿ ಒಳಗಡೆ ಬಂದು ಸಂದರ್ಶನವನ್ನು ನೋಡಲಿಕ್ಕೆ ಅಂತ ಪ್ರೇಯರ್ ಮಾಡುವಂಥದ್ದು. ಸೊ ಇದನ್ನೊಂದು ಈ ಒಂದು ಕಾರ್ಯಕ್ರಮವನ್ನು ಸಂದರ್ಶನ ಏರ್ಪಡಿಸಿದಂಥ ಮಸೀದಿ ಎಲ್ಲ ಆಡಳಿತ ಮಂಡಳಿಗೆ, ಎಲ್ಲ ಆರ್ಗನೈಸರ್ ಅವರಿಗೆ ಎಲ್ಲರಿಗೂ ನಮ್ಮ ತುಂಬ ಹೃದಯದ ಧನ್ಯವಾದಗಳು. My name is I am Himanshu Gupta. I am from Lucknow, UP, and she is my wife, Hidesh first name. तो आप यहाँ क्या देखा और अपना क्या एक्सपीरियंस? I would be grateful to Farooq bhai
because of him I am able to first time visit the masjid, and it is really a very good experience and good exposure. This kind of initiatives should be more in future, so that other people will be aware of Muslim culture and masjids. तो आपको मस्जिद आने से पहले आपका सोच कैसी थी, मतलब क्या सोच रहे थे मस्जिद में क्या है? मतलब मस्जिद में आने से पहले तक जो परसेप्शन था कि सिर्फ मुस्लिम सी मस्जिद के अंदर आ सकते हैं, आज वो परसेप्शन, वो इमेज ब्रेक हुई है. सो वी शुड कंटिन्यू दिस काइंड ऑफ इनिशिएटिव्स. तो मस्जिद में आपने क्या देखा? किस तरह से आप लोग वुज़ू करते हैं या आप लोग अपनी प्रेयर्स देते हैं, दैट इज़ नमाज. हाँ, कहाँ पर आप लोग देते हैं, अंदर का आर्किटेक्चर किस तरीके का है, स्पेशली नूरानी मस्जिद का जो आर्किटेक्चर है दैट इज़ इंस्पायर्ड फ्रॉम मुगल आर्किटेक्चर. सो वो सब चीज़ें हम लोगों ने देखी. ನನ್ನ ಹೆಸರು ಹರಿಪ್ರಸಾದ್ ಅಂತ. ನಾವು ಇಲ್ಲಿ ಕಾಪುನವರು ಪಕ್ಕದಲ್ಲಿ ನೋಡಿದಿರಿ ಏನು? ಒಳಗಡೆ ಅಂದರೆ ಇವತ್ತು ಇಲ್ಲಿವರೆಗೆ ಒಂದು ಕ್ಯೂರಿಯಾಸಿಟಿ ಇತ್ತು, ಹೇಗೆ ಒಳಗಡೆ ಮಸೀದಿ ಒಳಗಡೆ ಹೇಗಿರ್ಬೋದು ಅಂತ. ಇವತ್ತು ಗೊತ್ತಾಯಿತು ಎಂತೆಲ್ಲ ಅವರ ಆಚಾರ ವಿಚಾರಗಳನ್ನೆಲ್ಲ ಗೊತ್ತಾಯಿತು. ಸೊ ಕುರಾನ್ ಬಗ್ಗೆ ನಮ್ಮ ಆತ್ಮೀಯರು ಒಳ್ಳೆ ಎಕ್ಸ್ಪ್ಲೇನ್ ಮಾಡಿದರು ಹೀಗೆ ಅಂತ. ಒಳ್ಳೆಯದೇ, ಓವರಾಲ್ ಗುಡ್ ಎಕ್ಸ್ಪೀರಿಯನ್ಸ್. ಸೊ ನೀವು ಬರುವುದಕ್ಕಿಂತ ಮೊದಲು ಏನು ಯೋಚನೆ ಮಾಡಿದ್ರಿ ಮಸೀದಿಗಳ ಬಗ್ಗೆ? ಅಂದರೆ ಎಂಥ ಅವ್ರದ್ದು ಆಚಾರ ವಿಚಾರ ಒಳಗೆ ಏನಿರ್ಬೋದು ಅಂತ, ಏನಾದರೂ ನಮ್ಮ ಹಾಗೆ ಏನಾದರೂ ಅವರು ಎಂತ ಬಿಲೀವ್ ಮಾಡ್ತಾರೆ ಒಳಗಡೆ. ಸೊ ಅದೊಂಥರ ಕ್ಯೂರಿಯಾಸಿಟಿ ಇತ್ತು ಹಿಂದಿನಿಂದ. ಸೊ ಇವತ್ತೊಂದು ಅಪರ್ಚುನಿಟಿ ಸಿಕ್ಕಿದೆ ಅದನ್ನು ನೋಡುವಂಥದ್ದು. ನಾವು ಕಲ್ಪನೆ ಮಾಡಿದ್ದು ಬೇರೆ, ಇಲ್ಲಿ ಡಿಫ್ರೆಂಟ್ ಇದೆ. ಏನು ಡಿಫ್ರೆಂಟ್ ಅದು? ಅಂದರೆ ನಾವೇನಾದರೂ ಏನಾದರೂ ಅವರು ನಮ್ಮ ಹಾಗೆ ಒಂದು ಮೂರ್ತಿ ಏನಾದರೂ ಇಡುತ್ತಾರಾ ಆ ಥರದೊಂದು ಭಾವನೆ ಇತ್ತು. ಸೊ ಇಲ್ಲಿ ಏನಿಲ್ಲ, ಅವ್ರು ಹೇಳಿದ್ದು ಓನ್ಲಿ ಪ್ರೇಯರ್ ಮಾಡೋದು ಅಂತ. ಅದು ಇವತ್ತು ರಿಯಲೈಸ್ ಆಯಿತು ಹೀಗೆ ಅಂತ. ಒಂದು ಒಳ ನೋಟ ಎಲ್ಲ ಚೆನ್ನಾಗಿದೆ. ನೇಬರ್ ಆಗಿರುವಂಥ ಸೈಫುದ್ದೀನ್ ಅವರು ಇಲ್ಲಿ ಇನ್ವೈಟ್ ಮಾಡಿದರು. ನಮಗೆ ಈ ಕಾರ್ಯಕ್ರಮ ಬಹಳ ಒಂದು ಸಂತೋಷವಾಯಿತು. ಇದರಲ್ಲಿ ಹಿಂದೂಗಳು, ಮುಸ್ಲಿಮ್ರು, ಎಲ್ಲ ಸಮುದಾಯದವರು ಒಬ್ಬರಿಗೊಬ್ಬರು ಮಾತುಕತೆ ಮಾಡಿಕೊಂಡು ಒಂದು ಸೌಹಾರ್ದತೆಯನ್ನು ಬೆಳೆಸಲಿಕ್ಕೆ ನೀವು ಮಾಡಿದಂಥ ಈ ಕಾರ್ಯಕ್ರಮ ಒಂದು ಭಾರಿ ಶ್ಲಾಘನೀಯವಾದದ್ದು. ಹಾಗಾಗಿ ಒಂದು ಕಾರ್ಯಕ್ರಮ ಕೂಡ ಭಾರಿ ಸಂತೋಷ ಆಯಿತು ನಮಗೆ. ಬಂದ ಕೂಡಲೇ ನಿಮ್ಮದೊಂದು ಇದನ್ನು ಆಹ್ವಾನ ಕೊಟ್ಟು ಒಳಗೆ ಕರ್ಕೊಂಡು ಹೋಗಿ ನಮ್ಮನ್ನೆಲ್ಲ ಅದನ್ನು ಇಂಟ್ರೊಡ್ಯೂಸ್ ಎಲ್ಲ ಮಾಡಿದರೆ ಅದೊಂದು ಭಾರಿ ನಮಗೆ ಸಂತೋಷ. ನಾವು ಎಷ್ಟೋ ಸಲ ಮಸೀದಿಯನ್ನು ನೋಡಿದ್ದೇವೆ, ಹೊರಗಿಂದ ನೋಡಿದ್ದೇವೆ ಬಿಟ್ಟರೆ ಒಳಗೆ ಬಂದು ಎಲ್ಲಿ ಕೂಡ ನೋಡಲಿಲ್ಲ. ಇಲ್ಲಿ ಬಂದು ಒಂದು ನೋಡುವಂಥ ಒಂದು ಅಪರ್ಚುನಿಟಿಯನ್ನು ನೀವು ಮಾಡಿಕೊಟ್ಟದ್ದು ಕೂಡ ನಮಗೆ ಭಾರಿ ಖುಷಿ ಆಯಿತು. ಎಲ್ಲ ಇಲ್ಲಿ ಒಳಗೆ ಕೈ ಕಾಲು ಮುಖ ಎಲ್ಲ ತೊಳ್ಕೊಂಡು ಒಳಗೆ ಎಂಟ್ರಿ ಆಗುವಂಥದ್ದು ಅದು ಸಿಸ್ಟಮ್ ಕೂಡ ಭಾರಿ ಒಂದು ಮೆಚ್ಚುವಂಥದ್ದು. ಹಾಗೆ ಮಸೀದಿಯನ್ನು ಹೊರಗಿಂದ ನೋಡುವಾಗ ನಿಮ್ಮ ಕಲ್ಪನೆ ಏನಿತ್ತು? ಹೌದು, ಒಳಗೆ ಎಂತ ಉಂಟು ಅಂತ ನಮಗೆ ಗೊತ್ತಿಲ್ಲ. ಈಗ ನಮ್ಮ ಹಿಂದೂಗಳ ದೇವಸ್ಥಾನದಲ್ಲಿ ಒಂದು ಮೂರ್ತಿ ಇದೆಲ್ಲ ಆಚೆ ಈಚೆ ಮೂರ್ತಿ, ದೇವರದ್ದು ಆರತಿ ಅದೆಲ್ಲ ಇರ್ತದೆ. ಇಲ್ಲಿ ಬರುವಾಗ ಕುರಾನಿದ್ದು ಬುಕ್ಸನ್ನೇ ನೀವು ಒಂದು ದೇವರ ಥರ ಒಂದು ನೋಡಿಕೊಂಡು ಅದಕ್ಕೆ ಒಂದು ತುಂಬ ಇಂಪಾರ್ಟೆನ್ಸ್ ಕೊಡ್ತೀರಿ. ಹಾಗೆ ನಮಗೆ ಒಂದು ವಿಶಿಷ್ಟವಾದ ಒಂದು ಅನುಭವ. ಹಾಗೆ ನೋಡಿ ಒಂದು ಖುಷಿ ಆಯಿತು. ನಮ್ಮೂರ ಮಸೀದಿಯ ನೋಡಬನ್ನಿ ಅಂತ ಶೀರ್ಷಿಕೆಯಲ್ಲಿ ಮಸೀದಿ ಸಂದರ್ಶನ ಕಾರ್ಯಕ್ರಮವನ್ನು ಇವತ್ತು ನೂರಾನಿ ಮಸೀದಿಯವರು ಆಯೋಜನೆ ಮಾಡಿದ್ದಾರೆ. ನಾನು ನಿನ್ನೆ ಈ ರಸ್ತೆಯಿಂದ ಪಾಸ್ ಆಗ್ತಿರ್ಬೇಕಾದ್ರೆ ಬ್ಯಾನರ್ ನೋಡಿ ಭಾಳ ಸಂತೋಷ ಆಯಿತು. ಒಂಥರ ದುಃಖನೂ ಆಯ್ತು ನನಗೆ. ಯಾಕಂತಂದರೆ ಇವತ್ತು ಬೆಳಿಗ್ಗೆಯಿಂದ ನನಗೆ ತುಂಬ ಕಾರ್ಯಕ್ರಮಗಳಿತ್ತು. 5 ಗಂಟೆವರೆಗೆ ಮಾತ್ರ ಅಂತ ಹೇಳ್ತಾ ಇದ್ದಾರೆ. ನನಗೆ ಅಷ್ಟೊತ್ತಿಗೆ ಬಂದು ಸೇರ್ಕೊಳ್ಳೋದಕ್ಕೆ ಆಗೋದಿಲ್ವೇನೋ ಅಂತ ಅಂದ್ಕೊಂಡೆ. ನೋಡಿದರೆ ನನ್ನ ಕೆಲಸಗಳೆಲ್ಲ ಬೇಗ ಮುಗಿದು ಇಲ್ಲಿ ಒಂದು ಅರ್ಧ ಗಂಟೆ ಸ್ಪೆಂಡ್ ಮಾಡುವಂಥ ಅವಕಾಶ ಸಿಕ್ತು. ಇನ್ಫ್ಯಾಕ್ಟ್ ನನ್ನ ಮನೆ ಇರೋದು ಇಲ್ಲಿಂದ 300 ಮೀಟರ್ ದೂರದಲ್ಲಿ. ಈ ರಸ್ತೆಯಲ್ಲಿ ನಾನು ಪ್ರತಿನಿತ್ಯ 3-4 ಸಲ ಓಡಾಡ್ತೇನೆ, ಈ ಮಸೀದಿಯನ್ನು ನೋಡ್ತಾನೆ. ಆದರೆ ಇಲ್ಲಿ ಬರುವಂಥ ಅವಕಾಶ ನನಗೆ ಸಿಕ್ಕಿರಲಿಲ್ಲ. ತುಂಬ ಸಂತೋಷವಾಯಿತು. ಒಳಗೆ ಬಂದೆ, ಇಲ್ಲಿಯ ವಿಚಾರಗಳನ್ನೆಲ್ಲ ನೋಡಿದೆ. ಸ್ವಲ್ಪ ನನಗೆ ಗೊತ್ತಿತ್ತು, ಆದರೆ ಇವತ್ತು ನನ್ನ ವಿಚಾರಗಳಿಗೆ ಸ್ವಲ್ಪ ಪುಷ್ಟಿ ಜಾಸ್ತಿ ಸಿಕ್ತು ಅಂತ ಹೇಳ್ಬೋದು. ಈ ಸಂದರ್ಭದಲ್ಲಿ ನನಗೆ ಒಂದು ಮಾತು ನೆನಪಾಗುತ್ತೆ. ನನ್ನ ಗುರುಗಳಾದ ಕನ್ನಡದ ಹೆಸರಾಂತ ಸಾಹಿತಿಗಳು ಜಯಂತ್ ಕಾಯ್ಕಿಣಿಯವರು ಭಾಷಣದಲ್ಲಿ ಒಂದು ಮಾತು ಹೇಳಿದರು. ಅವ್ರ ತಂದೆಯವರು ಹೇಳಿದ್ದಂತೆ ಏನಂತಂದರೆ ಭಾರತದ ಬಗ್ಗೆ. ಇಲ್ಲಿ ನಾವು ಎಷ್ಟೊಂದು ಆಚಾರ ವಿಚಾರ, ಉಡುಗೆ ತೊಡುಗೆ, ಸಂಸ್ಕೃತಿ ಎಲ್ಲನೂ ಇದೆ. ಹಾಗೆ ನೋಡೋದಕ್ಕೆ ಹೋದರೆ 15 ಕಿಲೋಮೀಟ್ರಿಗೆ ಎಲ್ಲವೂ ಬದಲಾಗುತ್ತೆ. ಅಂಥದ್ರಲ್ಲಿ ಭಾರತ ಅಂದರೆ ಏನು, ವಿವಿಧತೆಯಲ್ಲಿ ಏಕತೆ ಅಂತ ನಾವು ಕೇಳಿದ್ದೇವೆ. ಅದಕ್ಕಿಂತಲೂ ಹೆಚ್ಚಾಗಿ ಕಾಯ್ಕಿಣಿಯವರು ಹೇಳಿರೋ ಮಾತು ನನಗೆಷ್ಟು ಮಟ್ಟಿಗೆ ನನ್ನ ಮೇಲೆ ಪ್ರಭಾವ ಬೀರಿದೆ ಅಂತಂದರೆ, ಭಾರತ ಅಂತಂದರೆ ಅದು ಒಂದು ಕಂಬದ ಮೇಲೆ ನಿಂತಹ ಡೇರೆ ಅಲ್ಲ, ಅದು 1000 ಕಂಬಗಳ ಚಪ್ಪರ ಅಂತ ಹೇಳ್ತಾರೆ. ಇಲ್ಲಿ ನಾವೆಲ್ಲರೂ ಒಟ್ಟಾದರೆ ಮಾತ್ರ ಅದು ಭಾರತ. ಇಲ್ಲಿ ಹಿಂದೂ, ಕ್ರೈಸ್ತ, ಮುಸಲ್ಮಾನ, ಪಾರಸಿಕ, ಜೈನರ ಉದ್ಯಾನ ಅಂತ ಕುವೆಂಪು ಅವರು ಹೇಳಿದ್ದು ಅದಕ್ಕೆ. ಸೊ ನಾನು ಪಾಲಿಸುವ ನನ್ನ ಹಿಂದೂ ಧರ್ಮದ ಬಗ್ಗೆ ಎಷ್ಟು ಪ್ರೀತಿ ಇದೆಯೋ ಹಾಗೆ ಇಸ್ಲಾಂ ಅಥವಾ ಇನ್ನಿತರ ಬೇರೆ ಧರ್ಮಗಳ ಬಗ್ಗೆ ಅಷ್ಟೇ ಪ್ರೀತಿಯನ್ನು ಹೊಂದಿದ್ದೇನೆ ಅನ್ನೋ ಮಾತನ್ನು ಬಹಳ ವಿನಮ್ರವಾಗಿ ಹೇಳ್ತಾ ನಮಸ್ಕಾರ.
ಭಾಳ ಒಳ್ಳೆಯ ಅರ್ಥಪೂರ್ಣವಾದ ಒಂದು ಕಾರ್ಯಕ್ರಮವನ್ನು ಜನರಿಗೆ ಮಸೀದಿಯ ಒಳಗೆ ಏನು ನಡೀತದೆ, ಹೇಗೆ ಅವರ ಆಚಾರ ವಿಚಾರಗಳಿವೆ, ಯಾವ ರೀತಿಯಲ್ಲಿ ಅವರ ಆಚಾರ ವಿಚಾರಗಳಿವೆ, ಅವರ ಪವಿತ್ರ ಗ್ರಂಥದಲ್ಲಿ ಏನನ್ನು ತಿಳಿಸಿದ್ದಾರೆ, ಅದರ ಬಗ್ಗೆ ಜನರಿಗೆ ಒಂದು ಅರಿವು ಮೂಡುವಂಥದ್ದು ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಇದು ಖಾಲಿ ಇಂದ್ರಾಳಿಯ ಭಾಗದ ಈ ಒಂದು ಮಸೀದಿಗೆ ಸೀಮಿತವಾಗದೆ ಎಲ್ಲ ಜಿಲ್ಲಾದ್ಯಂತ ಆಗಿರಲಿ, ರಾಜ್ಯಾದ್ಯಂತ ಎಷ್ಟು ಮಸೀದಿಗಳಿವೆ ಅದರಲ್ಲಿ ಎಲ್ರಿಗೂ ಎಲ್ಲ ಜಾತಿ ಧರ್ಮ ಮತದವರು ಎಲ್ಲರನ್ನ ಈ ಮಸೀದಿ ಒಳಗೆ ಕರೆತಂದು ಅವರ ಅರ್ಥ, ಅವರ ವಿಚಾರ, ಆಚಾರ ವಿಚಾರಗಳ ಬಗ್ಗೆ ತಿಳಿಸುವ ಒಂದು ಅಗತ್ಯ ಈ ಕಾಲದಲ್ಲಿದೆ. ಆ ನಿಟ್ಟಿನಲ್ಲಿ ಇಂತಹ ಕಾರ್ಯಕ್ರಮಗಳು ನಿರಂತರವಾಗಿ ನಡೆಯಬೇಕು. ಯಾಕಂದರೆ ಜನರಿಗೆ 100ಕ್ಕೆ 100 ಇನ್ಫಾರ್ಮೇಷನ್ ಇದ್ದಾಗ ಏನು ನಡೀತದೆ, ಏನಾಗ್ತದೆ, ಅವರು ಬಂದು ನೋಡಿದಾಗ ಅವರಿಗೆ ಈ ತಪ್ಪು ಭಾವನೆಗಳು, ತಪ್ಪು ಕಲ್ಪನೆಗಳು ಬರಲ್ಲ. ಸೊ ಆ ನಿಟ್ಟಿನಲ್ಲಿ ಇಂಥ ಕಾರ್ಯಕ್ರಮಗಳು ನಿರಂತರವಾಗಿ ನಡೆಯಬೇಕು. ಯಾಕಂದರೆ ಈಗ ನಾವೆಲ್ಲ ನೋಡ್ತಾ ಇದ್ದೇವೆ ಹೇಗೆ ಜಾತಿ ಧರ್ಮದ ವಿಚಾರದಲ್ಲಿ ನಮ್ಮನ್ನು ಒಡೆಯುವಂಥ ಷಡ್ಯಂತ್ರಗಳು ನಡೀತಾ ಇದೆ. ಅದು ನಡೆಯಬಾರದು. ಯಾಕಂದರೆ ಭಾರತ ಅಂದರೆ ವಿವಿಧ ಜಾತಿ, ವಿವಿಧ ಧರ್ಮ, ವಿವಿಧ ಭಾಷೆಯ ಜನರು ಎಲ್ಲ ಒಟ್ಟು ಕೂಡಿ ಬದುಕುವಂಥದ್ದೊಂದು ಸನ್ನಿವೇಶ ಇದೆ. ಆಗ ನಮ್ಮ ತುಳುನಾಡಿನಲ್ಲಿ ಈ ಸಂಸ್ಕೃತಿಯನ್ನು ಉಳಿಸ್ಕೊಳ್ಬೇಕಾದ್ರೆ ಈ ಎಲ್ಲ ರೀತಿಯ ಜನರನ್ನು ಒಟ್ಟು ಕೂಡಿಸಿ ಜನರಿಗೆ ಒಂದು ಕ್ಲಾರಿಟಿಯನ್ನು ಕೊಡಬೇಕನ್ನೋ ನಿಟ್ಟಿನಲ್ಲಿ ನನ್ನ ಹೆಸರು ಸಂತೋಷ್ ಶೆಟ್ಟಿ ಹಿರಿಯಡಕ ಅಂತೇಳಿ. ನನ್ನ ಮಿಸ್ಸಸ್ ಸ್ಮಿತಾ ಶೆಟ್ಟಿ. ನಾನು ರಂಗಕರ್ಮಿ ಮತ್ತು ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿಯ ಸದಸ್ಯ. ಸೊ ಭಾಳ ಖುಷಿಯ ವಿಚಾರ ಇದು, ಭಾಳ ಅರ್ಥಪೂರ್ಣವಾದಂಥ ಕಾರ್ಯಕ್ರಮ. ಪರಸ್ಪರ ಧರ್ಮಗಳ ನಡುವೆ ಈ ರೀತಿಯ ಒಂದು ಕೊಡುಕೊಳ್ಳುವಿಕೆ ಬೇಕು. ಮತ್ತು ನಮ್ಮದೊಂದು ದೊಡ್ಡ ಸೌಹಾರ್ದ ಪರಂಪರೆ ಇದೆ. ಆ ನಿಟ್ಟಿನಲ್ಲಿ ಭಾಳ ಖುಷಿ ಕೊಟ್ಟಿದೆ. ನಾನು ಮೊದಲ ಬಾರಿಗೆ ಮಸೀದಿಗೆ ಭೇಟಿ ಕೊಟ್ಟಿದ್ದೇನೆ. ಮತ್ತು ಎಲ್ಲ ಅವರ ರಿಚುವಲ್ಸ್ ಏನಿದೆ ಅದನ್ನೆಲ್ಲ ತಿಳಿದುಕೊಂಡಿದ್ದೇನೆ. ಭಾಳ ಖುಷಿಯಾಗಿದೆ. ಇಂಥ ಅರ್ಥಪೂರ್ಣ ಕಾರ್ಯಕ್ರಮ ಎಲ್ಲ ಕಮ್ಯುನಿಟಿಯಲ್ಲಿ ಕೂಡ, ಎಲ್ಲ ಧರ್ಮಗಳಲ್ಲಿ ಕೂಡ ನಡಿಬೇಕು. ಮತ್ತು ನಮ್ಮ ಈ ಸೌಹಾರ್ದ ಪರಂಪರೆ ಹೀಗೆ ಮುಂದುವರಿಬೇಕು. ಭಾಳ ಖುಷಿಯಾಗಿದೆ. ಥ್ಯಾಂಕ್ ಯು. ಇಲ್ಲಿಯ ನಿಮ್ಮ ಆಜಾನ್ ಅಂದರೆ 5 ಬಾರಿ ನಡೆಯುವಂತಹ ಪ್ರಾರ್ಥನೆಯ ಅದು ಯಾವ ರೀತಿ ಆಗ್ತದೆ, ಮತ್ತು ಎಸ್ಪೆಷಲಿ ಇನ್ನೊಂದು ಭಾಳ ಖುಷಿ ಕೊಟ್ಟದ್ದು, ಅಲ್ಲಿ ಮೊದಲು ಬಂದವರಿಗೆ ಮೊದಲ ಸ್ಥಾನ, ಅದರಲ್ಲಿ ಯಾವುದೇ ರೀತಿಯ ಡಿಸ್ಕ್ರಿಮಿನೇಷನ್ ಇಲ್ಲ ಎನ್ನುವಂಥದ್ದು ಅವಳು ಬಹಳ ದೊಡ್ಡ ವಿಚಾರ. ಅದು ರಾಘವೇಂದ್ರರಾವ್ ಕನ್ಯಾಡಿ ಅಂತೇಳಿ, ನನ್ನ ಊರು ಧರ್ಮಸ್ಥಳದ ಹತ್ರ ಕನ್ಯಾಡಿ. ನಾನು ಮಣಿಪಾಲದಲ್ಲಿ ಸದ್ಯ ಪ್ರಧಾನಮಂತ್ರಿ ಕೌಶಲ್ಯ ವಿಕಾಸ ಯೋಜನೆಯಲ್ಲಿ ಒಬ್ಬ ಕೋಆರ್ಡಿನೇಟರ್ ಆಗಿದ್ದೇನೆ. ನಾನು ಸಾರ್ವಜನಿಕ ಜೀವನದಲ್ಲಿ ಎಲ್ಲ ಧರ್ಮಗಳನ್ನು ನೋಡಿದ್ದೇನೆ. ನಮ್ಮ ಹಿಂದೂ ಧರ್ಮ ಇರ್ಬೋದು, ಮುಸಲ್ಮಾನ್ ಧರ್ಮ ಇರ್ಬೋದು, ಕ್ರೈಸ್ತ ಧರ್ಮ ಇರ್ಬೋದು, ಜೈನ ಧರ್ಮ ಇರ್ಬೋದು. ಎಲ್ಲರೂ ನಾವು ಯೋಚನೆ ಮಾಡೋದು ಅವರು ಬೇರೆ ಇವರು ಬೇರೆ ಅಂತೇಳಿ. ಹಾಗಲ್ಲ, ನಾವೆಲ್ಲರೂ ಒಂದೇ, ನಾವೆಲ್ಲ ಭಾರತೀಯರು. ಯಾಕಂತ ಹೇಳಿದರೆ ನಾವು ಪೂಜೆ ಮಾಡುವ ಅಥವಾ ನಂಬುವ ದೇವರು ಬೇರೆ ಬೇರೆ ಇರ್ಬೋದು, ಆದರೆ ದೇವರೆಲ್ಲರಿಗೂ ಒಬ್ಬನೇ. ಅದಕ್ಕೋಸ್ಕರ ನಾನು ಹೇಳೋದು ಜೈ ಹಿಂದ್, ಭಾರತೀಯರೆಲ್ಲರೂ ಒಂದೇ. ಅದನ್ನು ನಾನು ಒಪ್ತೇನೆ. ಅದೇ ರೀತಿಯಾಗಿ ಏನೋ ಅವಕಾಶ ಸಿಕ್ಕಿತ್ತು ಮಸೀದಿಯನ್ನೊಂದು ಭೇಟಿ ಕೊಡುವ ಅಂತೇಳಿ ನಿಮ್ಮ ಕಾರ್ಯಕ್ರಮಕ್ಕೆ ಬಂದೆವು. ತುಂಬ ನಿಮ್ಮ ಗೈಡ್ ತುಂಬ ಚೆನ್ನಾಗಿ ನಮಗೆ ವಿವರಿಸಿದರು. ಲಘು ಉಪಹಾರ ಕೂಡ ಕೊಟ್ಟರು. ಆಮೇಲೆ ಮೆಹಂದಿ ಹಾಕುವಂಥದ್ದು ಇರ್ಬೋದು, ಅಥವಾ ಕುರಾನ್ ಕೇಳುವಂಥದ್ದು ಇರ್ಬೋದು, ಅಥವಾ ಉರ್ದು ಲೆಟರ್ ಅದರಲ್ಲಿ ನಮ್ಮ ಹೆಸರು ಬರೆಯುವಂಥದ್ದು. ಈ ಸೌಹಾರ್ದತೆಯನ್ನು ಇವತ್ತು ಒಂದು ದಿನ ಅಲ್ಲ, ದಯವಿಟ್ಟು ಪ್ರತಿ ವರ್ಷ ಈ ಕಾರ್ಯಕ್ರಮ ಬೇರೆ ಬೇರೆ ರೀತಿಯ ಕಾರ್ಯಕ್ರಮ ಮಾಡ್ತಾ ಬನ್ನಿ. ಎಲ್ಲ ಧರ್ಮದವರು ಇಲ್ಲಿ ಬಂದು ನಿಮ್ಮೊಟ್ಟಿಗೆ ಸೇರಿಕೊಳ್ಳುವ ಹಾಗೆ ಮಾಡಿ ಅಂತ ಹೇಳುವಂಥದ್ದು ನನ್ನದೊಂದು ಥ್ಯಾಂಕ್ಸ್ ಹೇಳ್ತೇನೆ. ಹಾಗೆ ಕಂಟಿನ್ಯೂ ಮಾಡಿ ಇದನ್ನು ಇನ್ನೂ ತುಂಬ ಜನ ಹಾಗೆ ನಮ್ಮಾಗಿರೋ ಇನ್ನೂ ತುಂಬ ಜನ ಬನ್ನಿ ಅಂತೇಳಿ ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು. ನಾನು ವಿದ್ಯಾಲತಾ ಶೆಟ್ಟಿ, ಬನ್ನಂಜೆಯಿಂದ ಬಂದದ್ದು. ಏನು ನೋಡಿದ್ರಿ, ಹೇಗೆ ಬಂದ್ರಿ ನೀವು ಇಲ್ಲಿಗೆ? ನಾವು ಯಾಕಂದರೆ ನಾವು ಮೊನ್ನೆ ಒಂದು ಅಡ್ವರ್ಟೈಸ್ಮೆಂಟ್ ನೋಡ್ತಾ ಇದ್ದೆ, ಹಾಗೆ ಬರಬೇಕು. ನಾವು ಇಲ್ಲದಿದ್ದರೂ ಹೋಗ್ತಿದ್ದೆವು. ನಾವು ಉಡುಪಿಯಲ್ಲಿ ದೊಡ್ಡದು ಮಸೀದಿ ಒಮ್ಮೊಮ್ಮೆ ಭೇಟಿ ಕೊಟ್ಟಿದ್ದೇವೆ. ಮತ್ತು ನಾವು ಸೌದಿಯಲ್ಲಿ, ನನ್ನ ಮಗಳು ದುಬೈಯಲ್ಲಿರೋದು. ಹಾಗೆ ನಾವು ಸೌದಿಗೆ ಹೋದಾಗ ಸಹ ಅಲ್ಲಿ ಹೋಗ್ತೇವೆ. ಹಾಗೆ ನಮಗೆ ಬರೋದು ಖುಷಿ. ಇಂದ್ರಾಳಿಯ ನೂರಾನಿ ಮಸೀದಿಗೆ ಭೇಟಿ ಕೊಟ್ಟಿದ್ದೇನೆ. ಒಂದು ವಿಶೇಷ ರೀತಿಯ ಕಾರ್ಯಕ್ರಮವನ್ನು ಇಲ್ಲಿ ಮಸೀದಿಯ ಸದಸ್ಯರು ಇಲ್ಲಿ ಆಯೋಜಿಸಿದ್ದಾರೆ. ಮಸೀದಿ ಸಂದರ್ಶನ ಅಂತ. ಆ ಮಸೀದಿ ಸಂದರ್ಶನ ಅಂದರೆ ನಮ್ಮಲ್ಲಿ ಹಲವಾರು ಜಾತಿ ಪಂಗಡಗಳು ಇದೆ, ಹಲವಾರು ರಿಲಿಜನ್ಸ್ ಇದೆ ನಮ್ಮ ದೇಶದಲ್ಲಿ. ಅಲ್ಟಿಮೇಟ್ಲಿ ಇದೇನಾಗುವುದಂದರೆ ನಾವು ಎಲ್ಲರೂ ನಮ್ಮ ಶಾಂತಿಗಾಗಿ ನಾವು ದೇವ್ರ ಹತ್ರ ಹೋಗ್ತೇವೆ, ಮನಃಶಾಂತಿಗಾಗಿ ದೇವ್ರ ಹತ್ರ ಹೋಗ್ತೇವೆ. ಆ ಮನಃಶಾಂತಿಯಲ್ಲಿ ದೇವ್ರ ಹತ್ರ ಹೋಗಿ ಪ್ರಾರ್ಥನೆ ಮಾಡುವ ರೀತಿ ಬೇರೆ ಇರ್ತದೆ. ಆದರೆ
ಯಾಕೆ ನಾವು ಪ್ರಾರ್ಥನೆ ಮಾಡ್ತೇವೆ ಅಂತ ಅದು ಎಲ್ಲರಿಗೂ ಒಂದೇ ಇರ್ತದೆ, ಮನುಷ್ಯ ಜಾತಿಯವರಿಗೆ. ಸೊ ಅದೇ ಒಂದು ವಿಶೇಷ ರೀತಿಯ ಒಂದು ಅನುಭವ ನನಗೆ ಇಲ್ಲಿ ಇವತ್ತು ಬಂದಿದೆ. ನಮ್ಮ ಕರ್ಮ ಏನು ನಾವು ಇವತ್ತು ಮಾಡ್ತೇವೆ, ಆ ಕರ್ಮವನ್ನು ನಾವು ಮುಂದುವರಿಸ್ತೇವೆ. ನಾವೇನು ಒಳ್ಳೆ ಮಾಡ್ತೇವೆ ಅದನ್ನು ಅದನ್ನು ಕೂಡ ಮುಂದುವರಿಸ್ತದೆ. ಇದು ಎಲ್ಲ ಧರ್ಮದಲ್ಲಿ ಇದೇ ಒಂದು ವಾಕ್ಯವನ್ನು ಹೇಳಿದ್ದಾರೆ. ಅದನ್ನು ಕೂಡ ಈ ಮಸೀದಿಯಲ್ಲಿ ನಾನು ಇವತ್ತು ನೋಡಿದೆ. ನಮ್ಮ ಉಡುಪಿಯ ಅಂಥ ಜಿಲ್ಲೆಯಲ್ಲಿ ಇಂಥ ಒಂದು ಸಂವಾದಕ್ಕೆ ಸಂಬಂಧಪಟ್ಟ ಕಾರ್ಯಕ್ರಮಗಳು ಆದರೆ ಸಾಕಷ್ಟು ಒಳ್ಳೆಯದು ಅಂತ ನನ್ನ ಒಂದು ವೈಯಕ್ತಿಕ ಅನುಭವ. ಯಾಕಂದರೆ ನಮ್ಮ ಜಿಲ್ಲೆಯಲ್ಲಿ ಏನಾಗಿದೆ ಅಂದರೆ ಬೇರೆ ಬೇರೆ ರಾಜಕೀಯ ನೀತಿಯಲ್ಲಿ ಅಥವಾ ಬೇರೆ ಬೇರೆ ವಿಚಾರದಲ್ಲಿ ಸಾಕಷ್ಟು ಕನ್ಫ್ಯೂಷನ್ ನಮ್ಮ ನಾಗರಿಕರೊಂದಿಗೆ ಆಗಿದೆ. ಆ ಕನ್ಫ್ಯೂಷನನ್ನು ದೂರ ಮಾಡಲಿಕ್ಕೆ ಪ್ರಾಯಶಃ ಇಂಥ ಕಾರ್ಯಕ್ರಮಗಳನ್ನು ನಾವು ಎಲ್ಲ ದೇಗುಲಗಳಲ್ಲಿ ಆಯೋಜಿಸಿದರೆ ನಮ್ಮ ದೇಶ ಶಾಂತಿಯ ಸಂದೇಶ ತೋಟ ಆಗುತ್ತೆ ಅಂತ ನನಗೊಂದು ಭರವಸೆ ಇದೆ. ಶಾಂತಿಯ ತೋಟ ಆಗ್ತದೆ ಅಂತ. ಸೊ ಹಾಗೆ ಇಂಥ ಒಂದು ವಿಶೇಷ ರೀತಿಯ ಕಾರ್ಯಕ್ರಮವನ್ನು ಇವತ್ತು ಇಂದ್ರಾಳಿ ಮಸೀದಿಯವರು ಆಯೋಜಿಸಿ ನಮ್ಮ ಉಡುಪಿಯ ಜನತೆಗೆ ಒಂದು ವಿಶೇಷ ರೀತಿಯ ಅನುಭವವನ್ನು ಕೂಡ ಅವರು ಇವತ್ತು ಕೊಡಲಿಕ್ಕೆ ಮುಂದೆ ಬಂದಿದ್ದಾರೆ. ಅವರು ಮಾಡುವಂಥ ಎಲ್ಲ ಕೆಲಸಕ್ಕೆ ಈ ಒಂದು ಸಕ್ಸಸ್ ಆಗಿ ಹಾಗೂ ನಮ್ಮದು ಸಂಪೂರ್ಣ ಇಂಥ ಒಳ್ಳೆಯ ಕೆಲಸಕ್ಕೆ ನಮ್ಮ ಬೆಂಬಲ ಇದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿ ಅವಕಾಶ ಕೊಟ್ಟ ತಮ್ಮ ಎಲ್ಲರಿಗೂ ನಾನು ವಂದಿಸ್ತೇನೆ. ಸೊ ನಾವು ಹುಟ್ಟಿ ಬೆಳೆದದ್ದು ಇದೇ ಏರಿಯಾದಲ್ಲಿ. ಸೊ ಹಾಗಾಗಿ ನಮಗೆ ಮಸೀದಿ ಅಂತ ಹೇಳೋದು ನಮ್ಮ ತುಂಬ ಹತ್ತಿರದ್ದು ಒಂದು ಸ್ಥಳ. ಹಾಗೆಯೇ ನಮ್ಮ ರಾಷ್ಟ್ರಕವಿ ಕುವೆಂಪು ಅವರು ಸರ್ವಜನಾಂಗದ ಶಾಂತಿಯ ತೋಟ ಅಂತ ಹೇಳಿದ್ದಾರೆ ನಮ್ಮ ನಾಡಗೀತೆಯಲ್ಲಿ. ಸೊ ಆ ಒಂದು ವಾಕ್ಯವನ್ನು ನಾವು ಇವತ್ತು ಇಲ್ಲಿ ಕಾಣ್ತೇವೆ. ಹಾಗಾಗಿ ಈ ಒಂದು ವ್ಯವಸ್ಥೆ ಮಾಡಿದಂಥ ಇಲ್ಲಿ ಆಡಳಿತ ಮಂಡಳಿಗೂ ಎಲ್ಲರಿಗೂ ಇದರಲ್ಲಿ ಭಾಗಿಯಾಗಿರುವ ಎಲ್ಲರಿಗೂ ನನ್ನ ಹೃದಯಾಂತರಾಳದ ಕೃತಜ್ಞತೆ ಅರ್ಪಿಸುತ್ತಾ, ನಮ್ಮ ಲೈಫ್ ಟೈಮಲ್ಲಿ ನಾನು ಫಸ್ಟ್ ಟೈಮ್ ಈ ಒಂದು ಮಸೀದಿಯ ಒಳಗೆ ಬಂದೆ. ನಮಗೆ ಸಣ್ಣದಿರುವಾಗ ಗೊತ್ತಿದ್ದು ಏನಂತ ಒಂದು ಕ್ಯೂರಿಯಾಸಿಟಿ ಇತ್ತು, ಏನಿರ್ಬೋದು ಅಂತ ಹೇಳಿ ಅದರ ಒಳಗೆ ಹೇಗೆ ಪ್ರಾರ್ಥನೆ ಮಾಡ್ತಾರೆ ಅಲ್ಲ. ಸೊ ಅದನ್ನು ನೋಡುವಂಥ ಅವಕಾಶ ಕೊಟ್ಟಂತ ಎಲ್ಲರಿಗೂ ಸಹ ಹೃದಯಾಂತರಾಳದ ಅಭಿನಂದನೆಗಳು. ನಿಮ್ಮ ಹೆಸರು ಹೇಳಿ ಮತ್ತು ಅವ್ರದ್ದು ಹೆಸರು ಹೇಳ್ಬಿಡಿ ನೀವು. ನಾವು ಸಚಿಂದ್ರ ಅಂತೇಳಿ, ನಾನು ಇದೇ ಊರಿನವನು. ನಮ್ಮದು ಮನೆ ಆ ಸೈಡ್ ಪಕ್ಕದಲ್ಲಿ ಉಂಟು, ಪಕ್ಕದ ರೋಡಲ್ಲಿ ನಮ್ಮ ಮನೆ ಹತ್ತಿರ ಉಂಟು. ಇಷ್ಟವರೆಗೆ ನಮಗೆ ಮಸೀದಿಗೆ ಭೇಟಿ ಕೊಟ್ಟಿದ್ದಿಲ್ಲ, ಯಾಕಂದರೆ ಅಂಥ ಅವಕಾಶ ಸಿಗಲಿಲ್ಲ ಇಷ್ಟವರೆಗೆ. ನನಗೆ ಸಹ ಒಂದು ಸಾರಿ ಮಸೀದಿ ಒಳಗೆ ಬರಬೇಕಂತೇಳಿ ಆಸೆ ಇತ್ತು. ಯಾಕಂದರೆ ಮಸೀದಿ ಒಳಗೆ ಯಾವ ರೀತಿ ಇದಾಗ್ತದೆ, ಪ್ರವಚನ ಆಗ್ತದೆ, ಮತ್ತು ಅವರದ್ದು ಸಿಸ್ಟಮ್ ಅಂಥದ್ರ ಬಗ್ಗೆ ಸ್ವಲ್ಪ ಕುತೂಹಲ ಇತ್ತು. ಅದಕ್ಕೆ ನಿಮ್ಮ ಇವರಿಂದ ಕೇಳಿ ಅದರ ಬಗ್ಗೆ ತಿಳ್ಕೊಂಡು ಭಾರಿ ಖುಷಿ ಆಯಿತು. ಮತ್ತು ನನ್ನ ಸಹಪಾಠಿಗಳೆಲ್ಲ ಮೊದಲು ಶಾಲೆಯಲ್ಲಿರುವಾಗ ಕಲಿತವರೆಲ್ಲ ನನ್ನೊಂದಿಗೆ ಇದ್ದಾರೆ, ಇಲ್ಲೇ ಪಕ್ಕದಲ್ಲಿದ್ದಾರೆ, ಭಾರಿ ಹತ್ತಿರದವರು. ಹಾಗಾಗಿ ನಮಗೆ ನಮ್ಮ ಒಂದು ಒಡಂಬಡಿಕೆ ಹೇಗಿತ್ತು ಅಂತ ಹೇಳಿದರೆ, ಮೊದಲು ಶಾಲೆಗೆ ಹೋಗುವಾಗ ಹೇಗಿತ್ತು ಈಗ ಸಹ ಹಾಗೇ ಇದೆ. ಅದು ಭಾರಿ ಖುಷಿ. ಕುತೂಹಲ ಇತ್ತಲ್ಲ ಮೊದಲು, ಹೌದು. ಆ ಕುತೂಹಲ ಏನಿತ್ತು ಮತ್ತು ಈಗ ಏನು ಕಂಡಿದೆ? ಏನಂತೇಳಿದ್ರೆ ನಮ್ಮ ದೇವಸ್ಥಾನದಕ್ಕೆ ಹೋಗೋ ಒಂದು ಮೂರ್ತಿ ಅಂತೇಳಿ ಇರ್ತದೆ. ನಿಮ್ಮ ಒಳಗೆ ಎಂಥದ್ದು ಉಂಟಂತೇಳಿ, ಯಾವ ಟೈಪ್ ಒಂದು ನೀವು ಪ್ರಾರ್ಥನೆ ಮಾಡ್ತೀರಿ ಅದರ ಬಗ್ಗೆ ಒಂಚೂರು ಕುತೂಹಲ ಇತ್ತು. ಮತ್ತು ಅದರ ಬಗ್ಗೆ ನಮಗೆ ಇವರು ತುಂಬ ಮಾಹಿತಿ ಕೊಟ್ಟರು. ರಫೀಕ್ ಅಂತೇಳಿ, ಹೇಗೆ ಗುರುಗಳು ಹೇಗೆ ಪ್ರವಚನ ಮಾಡ್ತಾರೆ ಅಂತೇಳೆಲ್ಲ, ಫಾರೂಕ್ ಅವರು ಯಾವ ರೀತಿ ಪ್ರವಚನ ಹೇಳ್ತಾರೆ, ಗುರುಗಳು ಯಾವ ಶುದ್ಧಾಚಾರದಲ್ಲಿ ಹೇಗೆ ಒಳಗೆ ಹೋಗಬೇಕು, ಮಸೀದಿ ಒಳಗೆ ಹೇಗೆ ಹೋಗಬೇಕು, ಮತ್ತು ಅದರಿಂದ ಯಾವ ರೀತಿ ಯಾವ ಟೈಪ್ ನಮಾಜನ್ನು ಮಾಡುವಾಗ ಯಾವ ಭಂಗಿಯಲ್ಲೆಲ್ಲ ಕೂತ್ಕೊಳ್ಬೇಕು, ಅದರ ಬಗ್ಗೆ ಎಲ್ಲ ಸಂಪೂರ್ಣ ಮಾಹಿತಿ ಎಲ್ಲ ಕೊಟ್ಟಿದ್ದಾರೆ ಅವರು. ಭಾರಿ ಖುಷಿ ಆಯಿತು ತಿಳ್ಕೊಳ್ಳಿಕ್ಕೆ. ನಾನು ಕ್ವಶನ್ ಕೇಳಿದ್ದೆ, ಯಾಕಂದರೆ ಕುರಾನ್ನ ಒಂದು ಸ್ಪೀಚ್ ನಾನು ಕಿವಿಯಲ್ಲಿ ಕೇಳಿದ್ದೆ. ಅದರಲ್ಲಿ ನಮ್ಮ ಅವರೊಬ್ಬರ ಕೇಳಿದ್ದೆ, ಅದರಲ್ಲಿ ಯಕ್ಷ ಮತ್ತು ಮಾನವ ಅಂತ ಹೇಳಿತ್ತು. ಅದರಲ್ಲಿ ಯಕ್ಷ ಅಂದರೆ ಎಂತ ಅಂತೇಳಿ ಕೇಳಿದ್ದೆ ನಾನು. ಅದಕ್ಕೆ ಅವರು ಸರಿಯಾದ ಉತ್ತರವನ್ನು ಕೊಟ್ಟಿದ್ದಾರೆ, ಕೇಳಿ ಭಾರಿ ಖುಷಿ ಆಯಿತು. ನಮ್ಮದು ಶ್ರೀನಿವಾಸ ರಾವ್ ಅಂತ, ಇವರ ಹೆಸರು ರುಕ್ಮಿಣಿ ಅಂತ. ನಮ್ಮದು ಇದೇ ಊರು, ಪಣಿಯಾಡಿ ಊರು. ನಾವು ಸುಮಾರು ದೇವಸ್ಥಾನಕ್ಕೆ ಅದಕ್ಕೆಲ್ಲ ಹೋಗಿತ್ತು, ಸುಮಾರೆಲ್ಲ ಬೇರೆ ಕಡೆ ಎಲ್ಲ. ಗೋವಾ ಚರ್ಚಿಗೆ ಕೂಡ ಹೋಗಿದ್ದೇವೆ. ಅಜ್ಮೀರಿಗೆ ಹೋದಾಗ ಅಜ್ಮೀರ್ ದರ್ಗಾ ಕೂಡ ಹೋಗಿತ್ತು. ಆದರೆ ನಾವು ಈ ಮಸೀದಿ ಒಳಗೆ ಏನಿದೆ ಅಂತ ನಾವು ಇಷ್ಟೊಂದು ನೋಡಲಿಕ್ಕೆ ನಮ್ಗೆ ಆಗಲಿಲ್ಲ. ನಾವು ದೇವಸ್ಥಾನಕ್ಕೆಲ್ಲ ಹೋಗಿತ್ತಲ್ಲ ಕೆಲವು ಕಡೆ ಎಲ್ಲ, ಹಾಗೆ ಮಸೀದಿ ಒಳಗೆ ಒಂದು ಹೇಗೆ ಇರ್ತದೆ, ಅವ್ರದ್ದೊಂದು ಹೇಗೆ ಇರ್ತದೆ, ಅವರ ಕುತೂಹಲ ಹೇಗಿರ್ತದೆ, ಅವ್ರು ಹೇಗೆ ನಮಾಜ್ ಮಾಡ್ತಾರೆ, ಅದೆಲ್ಲ ನೋಡಲಿಕ್ಕೆ ತುಂಬ ಖುಷಿ ಆಯಿತು ಇವತ್ತು ನಮ್ಗೆ ನೋಡಿ. ಮತ್ತು ನಿಮ್ಮದು ಕ್ಲೀನಿಂಗ್ ಎಲ್ಲ, ಒಳಗಡೆ ಎಲ್ಲ ಕ್ಲೀನಿಂಗ್ ಎಲ್ಲ ತುಂಬ ಖುಷಿ ಆಯಿತು. ನಮ್ಮ ಊರಿಗೆ ಯಾವತ್ತೂ ಬರಬೇಕಾಗಿತ್ತು, ನೋಡಬೇಕಂತೇಳಿ.
ನಮಗೊಂದು ಆಫರ್ ಕೊಟ್ಟಿದ್ದಾರೆ ಈ ಸರಿ ಒಂದು 9 ಗಂಟೆಯಿಂದ 5 ಗಂಟೆವರೆಗೆ. ಅದಕ್ಕೋಸ್ಕರ ನಾವು ಬಂದುಕೊಂಡು ನೋಡಿಕೊಂಡು ಫ್ಯಾಮಿಲಿ ಸಮೇತ ನೋಡಿದ್ದೇವೆ ಇವತ್ತು ನಾವು. ತುಂಬ ಖುಷಿ ಆಯ್ತು ನಮಗೆ. ಇದರಲ್ಲಿ ಕೂಡ ಏನು ಎಲ್ಲರ ಥರನೇ ಒಂದು ನಿಮ್ಮದು ಕೂಡ ಒಂದು ಹೀಗೆ ಇದೆ ಅಂತೇಳಿ ನಮ್ಮ ಅಭಿಪ್ರಾಯವನ್ನು ನಾವು ನಿಮ್ಗೆ ಹೇಳಲಿಕ್ಕೆ ಬಯಸ್ತೇವೆ. ಅಸ್ಸಲಾಮು ಅಲೈಕುಮ್ ವರಹಮತುಲ್ಲಾಹಿ ವಬರಕಾತುಹು. ನಮಸ್ತೆ ಸೊಲಿಮೆಲು, ಎಲ್ಲರಿಗೂ ನಮಸ್ಕಾರ. ಇಲ್ಲಿ ಬಂದಿದ್ದೀರಾ. ಮೊತ್ತ ಮೊದಲಿಗೆ ನಾವು ಈ ಮಸೀದಿ ಸಂದರ್ಶನವನ್ನು ಯಾಕೆ ಮಾಡ್ತಾ ಇದ್ದೀವಿ? ನಾವು ಪ್ರತಿನಿತ್ಯ ಮಸೀದಿಯಿಂದ ಹೊರಗಿಂದ ನಡೀತೀವಿ, ಹೊರಗೆ ನಡೆದಾಡ್ತೀವಿ, ಆದರೆ ಮಸೀದಿ ಒಳಗೆ ನಾವು ಬರೋದಿಲ್ಲ. ಯಾಕಂದರೆ ಅನೇಕ ರೀಸನ್ಸ್ಗಳಿವೆ. ನಾವು ಪ್ರತಿಯೊಬ್ಬರಿಗೆ ಕೇಳಿದಾಗ ನೀವು ಮಸೀದಿ ಒಳಗೆ ಬಂದಿದ್ದೀರಾ, ಪ್ರತಿಯೊಬ್ಬರ ಆನ್ಸರ್ ಒಂದೇ ಇರುತ್ತೆ, ಇಲ್ಲ ನಾವು ಬರಲಿಲ್ಲ ಅಂತ. ಅದೇ ಕಾರಣದಿಂದಾಗಿ ಈ ಮಸೀದಿ ಸಂದರ್ಶನವನ್ನು ನಾವು ಮಾಡ್ತಾ ಇದ್ದೀವಿ. ವಿ ಆರ್ ಜಸ್ಟ್ ಓಪನಿಂಗ್ ದ ಡೋರ್ಸ್. ಪ್ರತಿಯೊಬ್ಬರು ಮಸೀದಿಯ ಒಳಗೆ ಬಂದು ಮಸೀದಿ ಒಳಗೆ ಏನಿದೆ ಅಂತ ನೋಡಲಿ ಎಂಬ ಕಾರಣದಿಂದಾಗಿ ಈ ಮಸೀದಿ ಸಂದರ್ಶನವನ್ನು ಆಯೋಜಿಸ್ತಾ ಇದ್ದೀವಿ. 10 ನಿಮಿಷಗಳ ಕಾಲ ಈ ಮಸೀದಿಯ ಒಂದು ಟೂರ್ ಮಾಡ್ತಾ ಇದ್ದೀವಿ. ಮಸೀದಿಯ ಒಳಗೆ ಏನಿದೆ, ಏನೆಲ್ಲ ಕೆಲಸಗಳಾಗುತ್ತವೆ ಅಂತ ನಾವು ನಿಮಗೆ ಕ್ವಿಕ್ಲಿ ತೊಗೊಂಡು ಹೋಗ್ತೀವಿ. ಮೊತ್ತ ಮೊದಲಿಗೆ ಮಸೀದಿ ಅಂದರೆ ಪ್ರಾರ್ಥನೆಯ ಸ್ಥಳ. ವಿ ಕಾಲ್ ಇಟ್ ದ ಪ್ಲೇಸ್ ಆಫ್ ಪ್ರಾಸ್ಟ್ರೇಷನ್. ಇಲ್ಲಿ ಪ್ರಾರ್ಥನೆ ಆಗುತ್ತೆ. ಆದರೆ ಹಿಸ್ಟಾರಿಕಲ್ ಟೈಮಿಂದ ಇವತ್ತಿನ ತನಕ ಕೂಡ ಮಸೀದಿ ಕೇವಲ ಪ್ರಾರ್ಥನೆಯ ಸ್ಥಳವಲ್ಲ. ಅದು ಪ್ರಾರ್ಥನೆಯ ಸ್ಥಳವೂ ಹೌದು, ಆದರೆ ಕೇವಲ ಪ್ರಾರ್ಥನೆಯ ಸ್ಥಳವಲ್ಲ. ಅದು ಬಿಟ್ಟು ಅನೇಕ ರೀತಿಯ ಕಮ್ಯುನಿಟಿ ಇನ್ವಾಲ್ವ್ಮೆಂಟ್ ಆ್ಯಕ್ಟಿವಿಟೀಸ್ ಏನಿದೆ ಅದು ಮಸೀದಿಯ ಒಳಗೆ ಆಗ್ತಾ ಇರ್ತವೆ. ಅವು ಮದುವೆಗಳಾಗಿರ್ಬೋದು, ಜಜ್ಮೆಂಟ್ಸ್ ಕೊಡೋದಾಗಿರ್ಬೋದು, ಟ್ರೇಡ್ ಆಗಿರ್ಬೋದು, ಅನೇಕ ರೀತಿಯ ಕಾರ್ಯಗಳು ಮಸೀದಿಯ ಒಳಗೆ ಆಗ್ತಾ ಇರ್ತವೆ. ಇವನ್ ಇನ್ ದ ಮಾಡರ್ನ್ ಕಾಂಟೆಕ್ಸ್ಟ್, ಬ್ಲಡ್ ಡೊನೇಷನ್ ಕ್ಯಾಂಪ್ಸ್ ಆಗಿರಲಿ, ಎಜುಕೇಷನ್ ವರ್ಕ್ಶಾಪ್ಸ್ ಆಗಿರಲಿ, ಏನೇ ಆಗಿರಲಿ ಮಸೀದಿಯ ಒಳಗೆ ಆಗ್ತಾ ಇರ್ತವೆ. ಇಟ್ಸ್ ಅ ಕಮ್ಯುನಿಟಿ ಸ್ಪೇಸ್ ಆಸ್ ವೆಲ್. ನಾವು ಇಲ್ಲಿ ಮುಂದೆ ನಡೀತಾ ಇಲ್ಲಿಂದ ಇದು ಒಂದು ವಜು ಏರಿಯಾ. ನಾವು ಇದನ್ನು ವಜು ಖಾನ ಅಂತ ಹೇಳ್ತೀವಿ. ನಮಾಜ್ ಮಾಡೋದಕ್ಕಿಂತ ಮುಂಚೆ ಪ್ರತಿಯೊಬ್ಬರು ವಜು ನಿರ್ವಹಿಸ್ತಾರೆ. ವಜು ಅಂದರೆ ಇಟ್ಸ್ ಅ ಪ್ರಾಸೆಸ್ ಆಫ್ ಅಬ್ಲ್ಯೂಷನ್. ನಾವು ನೀರಿನಿಂದ ನಮ್ಮನ್ನು ಕ್ಲೀನ್ ಮಾಡ್ಕೊಳ್ತೀವಿ. ವಜು ಮಾಡೋ ಎಂಟೈರ್ ಪ್ರಾಸೆಸ್ ಏನಿದೆ ಅದು ಇಲ್ಲಿ ತೋರಿಸಿದ್ದೀವಿ. ನಾವು ಕೈಗಳನ್ನು ತೊಳಿತೀವಿ, ಬಾಯಿ ತೊಳಿತೀವಿ, ಮೂಗಿನೊಳಗೆ ನೀರು ಹಾಕಿ ಶುಚಿಗೊಳಿಸ್ತೀವಿ, ಮುಖ ತೊಳೆಯೋದು, ಮೊಣಕೈವರೆಗೆ ಇಟ್ಸ್ ಅ ಪ್ರಾಸೆಸ್. ಆ ಪ್ರಾಸೆಸ್ಸನ್ನು ಫಾಲೋ ಮಾಡಿ ವಜು ಮಾಡಲಾಗುತ್ತೆ. ನಡೀರಿ ಮುಂದೆ. ಓಕೆ ಬನ್ನಿ ಅಜಯ್. ಇದು ನಮ್ಮ ನೂರಾನಿ ಮಸೀದಿ ಇಂದ್ರಾಳಿ. ಇದರ ಇನ್ನರ್ ಫೇಸ್, ಇದು ಫಸ್ಟ್ ಫೇಸ್ ಆಗಿದೆ ಮಸೀದಿಯ ಒಳಗಿದ್ದು. ಪ್ರತಿನಿತ್ಯ 5 ಸಲ ಏನೋ ಶಬ್ದ ನಾವು ಕೇಳ್ತಾ ಇರ್ತೀವಿ, ಅದು ಅಜಾನ್ ಆಗಿದೆ. ಅಜಾನ್ನ ಶಬ್ದ ನಾವು ಪ್ರತಿನಿತ್ಯ ಕೇಳ್ತಾ ಇರ್ತೀವಿ, ಆದರೆ ಅಜಾನ್ ಎಂದರೆ ಏನು ಅಂತ ನಮಗೆ ಗೊತ್ತಿರೋದಿಲ್ಲ. ಅಜಾನ್ ಎಂದರೆ ಪ್ರಾರ್ಥನೆಯಲ್ಲ, ಅಜಾನ್ ಎಂದರೆ ಪ್ರಾರ್ಥನೆಯ ಸಮಯವಾಗಿದೆ, ಬನ್ನಿ ಎಂದು ಹೇಳುವ ಕರೆಯಾಗಿದೆ. ಅಜಾನ್ ಪ್ರಾರ್ಥನೆಯ ಕರೆಯಾಗಿದೆ. ನಾವು ದಿನದಲ್ಲಿ 5 ಸಲ ನಮಾಜ್ ಮಾಡ್ತೀವಿ. ಈ 5 ನಮಾಜ್ಗಳು ಕೂಡ ಸೂರ್ಯನ ಸರ್ಕ್ಯುಲೇಷನ್, ಸೂರ್ಯನ ಮೂವ್ಮೆಂಟ್ ಮೇಲೆ, ಸನ್ ಮೂವ್ಮೆಂಟ್ ಮೇಲೆ ಡಿಪೆಂಡ್ ಆಗಿರುತ್ತೆ. ದ ಫಸ್ಟ್ ಪ್ರೇಯರ್, ಫಜರ್ ಪ್ರೇಯರ್ ಏನಿದೆ ಅದು ಸೂರ್ಯೋದಯಕ್ಕಿಂತ ಮುಂಚೆ ಮಾಡಲಾಗುತ್ತೆ. ಜುಹರ್ ಪ್ರೇಯರ್, ಮಧ್ಯಾಹ್ನದ ನಮಾಜ್ ಏನಿದೆ ಅದು ಬಂದು ಸೂರ್ಯ ಎಕ್ಸಾಕ್ಟ್ ಸೆಂಟರಿಂದ ಪಾಸ್ ಆದ ನಂತರ ಜುಹರ್ ಪ್ರೇಯರ್ ಆಗುತ್ತೆ. ಸಂಜೆಯ ಸಮಯದಲ್ಲಿ ಅಸರ್ ನಮಾಜ್ ಆಗುತ್ತೆ. ಸೂರ್ಯಾಸ್ತದ ನಂತರ, ಸನ್ಸೆಟ್ ಆದ ನಂತರ ಮಗ್ರಿಬ್ ಪ್ರೇಯರ್ ಆಗುತ್ತೆ. ಹಾಗೆ ರಾತ್ರಿಯ ಸಮಯದಲ್ಲಿ ಇಶಾ ನಮಾಜ್ ಆಗುತ್ತೆ. ಈ 5 ಸಮಯಗಳಲ್ಲಿ ನಮಾಜ್ ನಿರ್ವಹಿಸ್ತೇವೆ. ಆ 5 ಸಮಯಗಳ ನಮಾಜ್ಗಿಂತ ಮುಂಚೆ ಏನಿದೆ ಅಜಾನನ್ನು ಕರೆಯಲಾಗುತ್ತೆ. ಅಜಾನ್ನಲ್ಲಿ ಏನು ಹೇಳ್ತೇವೆ ಅಂತ ಅದರ ಮೀನಿಂಗ್ ಇಲ್ಲಿದೆ. ಸ್ಪೆಷಲಿ ಹಯ್ಯಾಲ್ ಸಲಾ, ಹರಿ ಟುವರ್ಡ್ಸ್ ಪ್ರೇಯರ್, ಹಯ್ಯಾಲ್ ಅಲ್ ಫಲಾ, ಹರಿ ಟುವರ್ಡ್ಸ್ ಸಕ್ಸಸ್ ಎಂಬ ರಿಮೈಂಡರೊಂದಿಗೆ ಜನರಿಗೆ ನಮಾಜ್ ಕಡೆಗೆ ಕರೆಯಲಾಗುತ್ತೆ. ಮತ್ತು ನಮಾಜಿನ ಟೈಮಿಂಗ್ಸ್ ಏನಿದೆ ನೀವು ಅಲ್ಲಿ ಕಾಣಬಹುದು. ಬನ್ನಿ. ಮಸೀದಿಯೊಳಗೆ ಏನಿದೆ ಎಂದು ಪ್ರತಿಯೊಬ್ಬರಿಗೆ ಒಂದು ಪ್ರಶ್ನೆ ಇರುತ್ತೆ. ಸಿಂಪಲ್ ಆಗಿ ಹೇಳೋದಾದರೆ ಮಸೀದಿಯೊಳಗೆ ಏನೂ ಇರೋದಿಲ್ಲ. 4 ಗೋಡೆಗಳ ಮಧ್ಯೆ ನಿಂತು ಎಲ್ಲರೂ ಸಾಮೂಹಿಕವಾಗಿ ನಮಾಜ್ ಮಾಡುವ ಸ್ಥಳವೇ ಮಸೀದಿಯಾಗಿದೆ. ದಿಸ್ ಇಸ್ ಆಲ್ ಅ ಮಸ್ಜಿದ್ ಇಸ್, ದ 4 ವಾಲ್ಸ್. ನಾನೀಗ ಇದನ್ನು ಎಂಫಸೈಸ್ ಯಾಕೆ ಮಾಡ್ತಾ ಇದ್ದೀನಿ ಅಂದರೆ ಮಸೀದಿಯೊಳಗೆ ನೀವು ಕಣ್ಣು ಹಾಯಿಸಿ ನೋಡಿದರೆ ಯಾವುದೇ ಫೋಟೋಸ್ ಆಗಿರಲಿ, ಯಾವುದೇ ಮೂರ್ತಿಗಳಾಗಿರಲಿ, ಯಾವುದೇ ಐಡಲ್ಸ್ಗಳಾಗಿರಲಿ ನಿಮಗೆ ಎಲ್ಲೂ ಕಾಣೋದಿಲ್ಲ. ಅದೇನು ಈ ಮಸೀದಿಯೊಳಗೆ ಇರೋದಿಲ್ಲ.
ನಾವು ಇದನ್ನು ಸಫ್ ಅಂತ ಕರಿತೀವಿ. ಸಫ್ ಇಸ್ ದ ಪ್ಲೇಸ್ ವೇರ್ ಪೀಪಲ್ ಸ್ಟ್ಯಾಂಡ್. ಇಲ್ಲಿ ಕಾಲಿಂದ ಕಾಲು ತಾಗಿಸಿ, ಭುಜದಿಂದ ಭುಜ ತಾಗಿಸಿ ಜನ ನಿಂತು ನಮಾಜ್ ನಿರ್ವಹಿಸ್ತಾರೆ. ಒಂದು ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ನಾವಿಲ್ಲಿ ನೆನಪಿಡ್ಲಿಕ್ಕಿದೆ, ದ್ಯಾಟ್ ಈಸ್ ದಿ ಕಾನ್ಸೆಪ್ಟ್ ಆಫ್ ಈಕ್ವಾಲಿಟಿ. ಎಲ್ಲಿಗೂ ಮಾತಾಡುವಾಗ ಈಕ್ವಾಲಿಟಿ ಅಂತ ಹೇಳ್ತಾರೆ, ಆದರೆ ಅದು ಪ್ರಾಕ್ಟಿಕ್ಯಾಲಿಟಿಯಲ್ಲಿ ನೋಡ್ಲಿಕ್ಕೆ ನಮ್ಗೆ ಸಿಗೋದಿಲ್ಲ. ನಮಾಜ್ ಇಸ್ ದ ಪ್ಲೇಸ್ ವೇರ್ ವಿ ಗೆಟ್ ಟು ಸಿ ದಟ್. ಇಲ್ಲಿ ಯಾವುದೇ ಬಡವರಾಗಿರಲಿ ಶ್ರೀಮಂತರಾಗಿರಲಿ ಅವ್ರ ಮಧ್ಯೆ ಭೇದ ಭಾವ ಇಲ್ಲ. ಅವ್ನು ದೊಡ್ಡವನಾಗಿರಲಿ ಚಿಕ್ಕವನಾಗಿರಲಿ, ಅಧ್ಯಕ್ಷನಾಗಿರಲಿ ಸೇವಕನಾಗಿರಲಿ ರಾಜನಾಗಿರಲಿ ಯಾರೇ ಆಗಿರಲಿ, ಇಲ್ಲಿ ಯಾವುದೇ ಭೇದ ಭಾವವಿಲ್ಲ. ಯಾರು ಮೊದಲು ಬರ್ತಾರೆ ಅವಾಗ ಮುಂದೆ ಬಂದು ನಿಲ್ತಾರೆ, ಹಾಗೆ ಯಾರು ಕೊನೆಯಲ್ಲಿ ಬರ್ತಾರೆ ಅವಾಗ ಹಿಂದೆ ಬಂದು ನಿಲ್ತಾರೆ. ಇಲ್ಲಿ ನಮಾಜ್ ನಿರ್ವಹಿಸ್ತೇವೆ. ನೀವಿಲ್ಲಿ ನೋಡಿದರೆ ಇಲ್ಲೊಂದು ಪ್ಲೇಸ್ ಇದೆ, ನಾವು ಇದನ್ನು ಮಿಂಬರ್ ಅಂತ ಹೇಳ್ತೀವಿ. ಮಿಂಬರ್ ಅಂದರೆ ಪ್ರತಿ ಶುಕ್ರವಾರ ಹಾಗೂ 2 ಹಬ್ಬಗಳ ಸಮಯದಲ್ಲಿ, ರಂಜಾನ್ ಹಾಗೂ ಬಕ್ರೀದ್ ಸಮಯದಲ್ಲಿ ಇಮಾಮರು ಇದರ ಮೇಲೆ ನಿಂತು ಪ್ರವಚನ ಮಾಡ್ತಾರೆ. ಪ್ರತಿ ಶುಕ್ರವಾರದ ನಮಾಜ್ನಲ್ಲಿ ಪ್ರವಚನ ಆಗುತ್ತೆ, ಖುದ್ಬಾ ಅಂತ ಹೇಳ್ತೀವಿ. ಇಮಾಮರು ಇದರ ಮೇಲೆ ನಿಂತು ಪ್ರವಚನವನ್ನು ನೀಡ್ತಾರೆ. ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಕಾಲದಿಂದ ಕೂಡ ಹಿಡಿದು ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಸ್ವಲ್ಪ ಎಲಿವೇಟೆಡ್ ಪ್ಲೇಸ್, ಸ್ವಲ್ಪ ಮೇಲಿನ ಸ್ಥಾನದಲ್ಲಿ ನಿಲ್ತಿದ್ರು. ಯಾಕಂದರೆ ಜನರಿಗೆಲ್ಲರಿಗೂ ಅವರು ಕಾಣಬೇಕು ಎನ್ನುವ ಕಾರಣದಿಂದಾಗಿ. ಈ ಮಿಂಬರಿನ ಮಹತ್ವವು ಅಷ್ಟೇ ಆಗಿದೆ. ಅದು ಬಿಟ್ಟು ಇದಕ್ಕೆ ತಲೆ ಬಾಗಿಸುವುದಾಗಲಿ ಯಾವುದೇ ರೀತಿಯ ಮಹತ್ವ ಈ ಮಿಂಬರಿಗಿಲ್ಲ. ಕೇವಲ ಇಮಾಮರು ಇದರ ಮೇಲೆ ನಿಂತು ಪ್ರವಚನವನ್ನು ನೀಡ್ತಾರೆ. ಈ ಜಾಗವನ್ನು ನಾವು ಮೆಹರಾಬ್ ಅಂತ ಹೇಳ್ತೇವೆ, ಅರಬಿಕ್ ಟರ್ಮ್ ಮೆಹರಾಬ್. ಇಲ್ಲಿ ಇಮಾಮರು ನಿಂತು ಪ್ರಾರ್ಥನೆ ಮಾಡ್ತಾರೆ, ಅವರ ಹಿಂದೆ ಎಲ್ರಿಗೂ ನಿಂತು ನಮಾಜ್ ನಿರ್ವಹಿಸ್ತಾರೆ. ಇಸ್ಲಾಮಿನಲ್ಲಿ ಪ್ರೀಸ್ಟ್ಹುಡ್ ಎಂಬುವ ಕಾನ್ಸೆಪ್ಟ್ ಇಲ್ಲ. ಯಾವ ಮನುಷ್ಯನು ರಿಲಿಜಿಯಸ್ ನಾಲೆಜಲ್ಲಿ ತುಂಬ ಒಳ್ಳೆಯಾಗಿರ್ತಾನೋ, ಯಾವ ಮನುಷ್ಯನ ಹತ್ರ ಖುರಾನಿನ ನಾಲೆಜ್ ತುಂಬ ಜಾಸ್ತಿ ಇರ್ತದೋ, ಯಾರ ಹತ್ರ ಒಳ್ಳೆ ಕ್ಯಾರೆಕ್ಟರ್ ಇರ್ತದೋ, ಯಾರ ಹತ್ರ ಒಳ್ಳೆ ಪೈಟಿ ಇರ್ತದೋ ಅವನು ಇಮಾಮಾಗಿ ಅಪಾಯಿಂಟ್ ಆಗ್ತಾರೆ. ಅವರ ಹಿಂದೆ ಎಲ್ರಿಗೂ ನಿಂತು ನಮಾಜ್ ನಿರ್ವಹಿಸ್ತಾರೆ. ಆರ್ಕಿಟೆಕ್ಚರಲ್ಲಿ ಹೇಳೋದಾದರೆ ಮಸೀದಿಗಳು ಬೇರೆ ಬೇರೆ ದೇಶಗಳಲ್ಲಿ, ಬೇರೆ ಬೇರೆ ಜಾಗಗಳಲ್ಲಿ ಬೇರೆ ಬೇರೆ ಆರ್ಕಿಟೆಕ್ಚರ್, ಬೇರೆ ಬೇರೆಯ ಸ್ಟೈಲ್ಗಳನ್ನು ಹೊಂದಿರ್ತವೆ. ಆದರೆ ಪ್ರತಿಯೊಂದು ಮಸೀದಿಯ ಕಾನ್ಸೆಪ್ಟ್ ಏನಿದೆ ಇಷ್ಟೇ ಆಗಿರ್ತದೆ. ನೀವು ಈಗ ಈ ಕೋಸ್ಟಲ್ ಕರ್ನಾಟಕ ರೀಜನಲ್ಲಿ ನೋಡಿದರೆ ಹೆಚ್ಚಾಗಿ ಮುಘಲ್ ಸ್ಟೈಲ್ ಆಫ್ ಆರ್ಕಿಟೆಕ್ಚರ್ ಏನಿದೆ ಅದನ್ನು ಫಾಲೋ ಮಾಡ್ತಾ ಇದ್ದೀವಿ. ಅದೇ ನೀವು ನಾರ್ತನ್ ಇಂಡಿಯಾಕ್ಕೆ ಹೋದ್ರೆ ಬೇರೆ ಇರುತ್ತೆ, ಸೌದಿ ಅರೇಬಿಯಾಕ್ಕೆ ಹೋದ್ರೆ ಬೇರೆ ಇರುತ್ತೆ. ಆದರೆ ಮಸೀದಿಗಳ ಕಾನ್ಸೆಪ್ಟ್ ಏನಿದೆ, ಎಕ್ಸೆಪ್ಟ್ ಡಿಸೈನ್, ದಿಸ್ ಇಸ್ ದ ಸೇಮ್. ಒಂದೇ ಸ್ಥಳದಲ್ಲಿ ಎಲ್ಲರೂ ಸಾಮೂಹಿಕವಾಗಿ ಒಬ್ಬ ದೇವನ ಮುಂದೆ, ಪರಮಾತ್ಮನ ಮುಂದೆ ನಿಂತು ಶಿರಬಾಗಿಸುವಂತಹ ಒಂದು ಜಾಗವಾಗಿದೆ ಮಸೀದಿ. ಇಲ್ಲಿ ನಾವು ಒಂದು ಖುರಾನನ್ನು ಇಟ್ಟಿದ್ದೀವಿ. ಖುರಾನ್ ಪ್ರಥಮವಾಗಿ ಅರಬಿಕ್ ಭಾಷೆಯಲ್ಲಿ ಅವತೀರ್ಣಗೊಂಡಿತ್ತು. ಈಗ ಇಂದಿನ ದಿನದಲ್ಲಿ ದೇಶದ ಪ್ರತಿಯೊಂದು ಭಾಷೆಯಲ್ಲೂ ಕೂಡ ಖುರಾನಿನ ಟ್ರಾನ್ಸ್ಲೇಷನ್ ಆಗಿದೆ, ಖುರಾನಿನ ಅನುವಾದವಾಗಿದೆ. ನಾವಿಲ್ಲಿ ಕನ್ನಡ, ಹಿಂದಿ, ಇಂಗ್ಲೀಷ್ ಅನೇಕ ಭಾಷೆಯಲ್ಲಿ ಖುರಾನ್ ಪ್ರತಿಗಳನ್ನು ಇಟ್ಟಿದ್ದೀವಿ. ಅದನ್ನು ನೋಡಿ ಓದಬಹುದು. 114 ಚಾಪ್ಟರ್ಸ್ಗಳಿವೆ ಖುರಾನ್ನಲ್ಲಿ. ಪ್ರತಿಯೊಂದು ಚಾಪ್ಟರ್ ಕೂಡ ಹಿಸ್ಟ್ರಿಯಿಂದ ಹಿಡಿದು ಇವತ್ತಿನ ತನಕ ಅನೇಕ ವಸ್ತುಗಳ ಬಗ್ಗೆ ಮಾತಾಡುತ್ತೆ. ಹಾಗೆ ಬನ್ನಿ, ನೂರಾನಿ ಮಸ್ಜಿದ್ ಇಂದ್ರಾಳಿ ಎಲ್ಲಿ ನಾವಿದ್ದೀವಿ. ಒಂದು ತಪ್ಪು ಕಲ್ಪನೆ ನಮ್ಮೆಲ್ಲರ ಹತ್ರ ಇದೆ, ಮಹಿಳೆಯರು ಮಸೀದಿಯ ಒಳಗೆ ಬರಬಹುದಾ ಇಲ್ವಾ ಅಂತ. ಒಂದು ಸಿಂಪಲ್ ಆನ್ಸರ್, ಎಸ್, ಮಹಿಳೆಯರು ಮಸೀದಿಯ ಒಳಗೆ ಬರಬಹುದು. ಪುರುಷರಿಗೆ ಏನಿದೆ, ಮಸೀದಿಯಲ್ಲಿ ಬಂದು ನಮಾಜ್ ನಿರ್ವಹಿಸುವುದು ಕಡ್ಡಾಯವಾಗಿದೆ. ಮಹಿಳೆಯರಿಗೆ ಇಟ್ಸ್ ವಾಲಂಟರಿ ಇನ್ ನೇಚರ್, ಯಾಕಂದರೆ ಅವರಿಗೆ ಅನೇಕ ರೆಸ್ಪಾನ್ಸಿಬಿಲಿಟೀಸ್ಗಳಿರುತ್ತವೆ. ಆದ್ದರಿಂದ ಪುರುಷರಿಗೆ ಮೊದಲಿನ ಜಾಗ ನೀಡಲಾಗುತ್ತೆ. ಆ್ಯಂಡ್ ವಿ ಫಾಲೋ ಅ ಸೆನ್ಸ್ ಆಫ್ ಸೆಗ್ರಿಗೇಷನ್. ಅಂದರೆ ನಾವು ಡಿಫ್ರೆನ್ಸ್ ಇಡ್ತೀವಿ. ಮಹಿಳೆಯರು ಮತ್ತು ಪುರುಷರು ಇಂಟರ್ಮಿಂಗಲ್ ಆಗೋದಿಲ್ಲ. ಪುರುಷರಿಗೆ ಬೇರೆ ಪ್ರಾರ್ಥನಾ ಸ್ಥಳವಿರುತ್ತೆ, ಮಹಿಳೆಯರಿಗೆ ಬೇರೆ ಪ್ರಾರ್ಥನಾ ಸ್ಥಳವಿರುತ್ತೆ. ನೀವು ದೊಡ್ಡ ದೊಡ್ಡ ಮಸೀದಿಗಳಿಗೆ ಹೋದರೆ ಒಂದು ಇಡೀ ಫ್ಲೋರ್ ಏನಿದೆ ಅದು ಮಹಿಳೆಯರಿಗೆ ಅಂತ ಮೀಸಲಿರ್ತಾರೆ. ಫಾರ್ ಎಕ್ಸಾಂಪಲ್, ನಮ್ಮ ಜಾಮಿಯಾ ಮಸೀದಿ ಉಡುಪಿ ಇದೆ, ಅಲ್ಲಿ ಬೇಸ್ಮೆಂಟ್ ಏನಿದೆ ಅದು ಕಂಪ್ಲೀಟ್ಲಿ ಮಹಿಳೆಯರ ಪ್ರೇಯರ್ ಹಾಲ್ ಆಗಿ ಇದೆ. ಈ ಇಂದ್ರಾಳಿ ನೂರಾನಿ ಮಸೀದಿಯಲ್ಲಿ ಹಿಂದಿನ ಭಾಗವೇನಿದೆ ಅಲ್ಲಿ ಕರ್ಟೆನ್ಸ್ ಹಾಕಿ ಮಹಿಳೆಯರಿಗೆ ನಮಾಜ್ ಸ್ಥಳಕ್ಕೆ ಅವಕಾಶ ಇಲ್ಲಿ ಕೊಟ್ಟಿದ್ದಾರೆ. ಅದೇ ರೀತಿ ಮದ್ರಸಾದ ಸೆಟಪ್ ಕೂಡ ಇದೆ. ಇವತ್ತು ಅದನ್ನು ತೆಗೆದಿದ್ದೀವಿ. ಇಲ್ಲಿ ಪ್ರತಿದಿನನಿತ್ಯ ಬೆಳಗ್ಗೆ ಹಾಗೂ ಸಂಜೆ ಮಕ್ಕಳಿಗೆ ಖುರಾನ್ನ ಬೋಧನೆ ಆಗಿರಲಿ, ಮ್ಯಾನರ್ಸ್ ಆ್ಯಂಡ್ ಎಟಿಕ್ವೆಟ್ಸ್, ಅರಬಿಕ್ ಲ್ಯಾಂಗ್ವೇಜ್ ಇದರ ಮೇಲೆ ಏನಿದೆ ಅವರ ಪಾಠಗಳು ಇಲ್ಲಿ ನಡೆಯುತ್ತವೆ. ಕೊನೆಯದಾಗಿ ಮಸೀದಿ ಅಂದರೆ ಏನು? ಮಸೀದಿ ಅಂದರೆ ಇದು. ದಿಸ್ ಇಸ್ ಆಲ್ ಅ ಮಸ್ಜಿದ್ ಇಸ್. ನಾವು ಮಸೀದಿಯ ಒಳಗೆ ಬಂದು ನೋಡಿದಾಗ ಮಸೀದಿ ಏನೆಂದು ನಮಗೆ ಗೊತ್ತಾಗುತ್ತೆ. ಇದೊಂದು ನಮ್ಮ ಚಿಕ್ಕ ಪ್ರಯತ್ನ, ಮಸೀದಿ ಸಂದರ್ಶನ. ಜನರು ಮಸೀದಿಯ ಒಳಗೆ ಬರಲಿ, ಮಸೀದಿಯ ಬಗ್ಗೆ ಏನು ತಪ್ಪು ಕಲ್ಪನೆಗಳು ಜನರಿಗಿದೆ, ಆ ತಪ್ಪು ಕಲ್ಪನೆಗಳು ಹೊರಗೆ ಹೋಗಲಿ ಎಂದು ಜಮಾತೆ ಇಸ್ಲಾಮಿ ಹಿಂದ್ ನೂರಾನಿ ಮಸೀದಿ ಉಡುಪಿ ಹಾಗೂ SIU ಉಡುಪಿ ಜಿಲ್ಲೆ ಇಕ್ಕಟ್ಟಾಗಿ ಈ ಮಸೀದಿ ಸಂದರ್ಶನವನ್ನು ಇಲ್ಲಿ ಆಯೋಜಿಸಿದ್ದೇವೆ. ತಮಗೆಲ್ಲರಿಗೂ ಧನ್ಯವಾದಗಳು.
ನೀವು ಕೂಡ ಇನ್ನು ಮುಂದೆ ಎಲ್ಲೇ ಮಸೀದಿ ಸಂದರ್ಶನ ಕಾರ್ಯಕ್ರಮಗಳು ನಡೀಲಿ, ಮಸೀದಿಯ ಒಳಗೆ ಬನ್ನಿ, ಮಸೀದಿ ಏನೆಂದು ನೋಡಿ ತಿಳಿಯಿರಿ, ಇನ್ನೊಬ್ಬರಿಗೆ ತಿಳಿಸಿ. ಧನ್ಯವಾದಗಳು.